ಸ್ವಾಮಿ, ಅಂದು ನಾನು ವಿಮಾನ ಅಪಘಾತದಲ್ಲಿ ಸತ್ತು ಹೋಗಿದ್ದರೆ ಈ ವೇದನೆ ಅನುಭವಿಸುವುದು ತಪ್ಪುತ್ತಿತ್ತು. ನನ್ನನ್ನು ಮನಸ್ಸಾರೆ ಪ್ರೀತಿಸಿ ನನ್ನನ್ನು ವಂಚಿಸಿ ನನ್ನ ಜನುಮದಾತನ ಪರಿಚಾರಿಕೆಯಾದರು. ಅವಳ ಕೊರಳಿನಲ್ಲಿ ಶೋಭಿಸುತ್ತಿರುವ ಮಾಂಗಲ್ಯವನ್ನು ಕಂಡು ನನ್ನ ವಿವೇಕ ಹೇಳುತ್ತಿದೆ, ಅವಳು ನನ್ನ ಜನುಮದಾತನ ಸತಿ ಎಂದು. ಆದರೆ ಅವಳ ಕೈಯಲ್ಲಿರುವ ಮಗುವನ್ನು ಕಂಡು ಇದು ನನ್ನ ರಕ್ತಕ್ಕೆ ಹುಟ್ಟಿತು ಎಂದು ನನ್ನ ವಿವೇಕ ಹೇಳುತ್ತಿದೆ. ನನ್ನ ವಿವೇಕ ಏನೇ ಆಗಲಿ, ಇಂದು ಡ್ಯಾಡಿ ಮನೆಯಲ್ಲಿ ಇಲ್ಲದ ಸಮಯ. ನನ್ನೊಂದಿಗೆ ಮಾತನಾಡದ ಗಂಗಾಳನ್ನು ಮಾತನಾಡಿಸಿ ನಿಜಾಂಶ ತಿಳಿದುಕೊಳ್ಳಲೇಬೇಕು, ನಿಜಾಂಶ ತಿಳಿದುಕೊಳ್ಳಲೇಬೇಕು. ನಿಲ್ಲ ಗಂಗಾ, ನಾನು ಗಂಗಾ, ನಾನು ನಾಗೇಶ್ ಅವರ ಪರಿಚಾರಕ್ಕೆ ಹೇಮ ಅಂತ ನನ್ನ ಹೆಸರು. ಗಂಗಾ, ಹೆಸರು ಬದಲಾಗಬಹುದು, ಮನಸ್ಸು ಚಂಚಲವಾಗಬಹುದು, ಆದರೆ ರೂಪ ಬದಲಾಗಲು ಸಾಧ್ಯವಿಲ್ಲ ಕಡೆ, ರೂಪ ಬದಲಾಗಲು ಸಾಧ್ಯವಿಲ್ಲ. ನೀನೇ ಕಡೆ ನಾನು ಮನಸ್ಸಾರೆ ಪ್ರೀತಿಸಿದ ಗಂಗಾ. ಗಂಗಾ ಗಂಗಾ ಸಾಕು ಮಾಡಿ, ಏನೆಲ್ಲ ಮಾತಾಡಲಿಕ್ಕೆ ಹೋಗ್ಬೇಡಿ ನೀವು. ನೋಡಿ, ನೀವು ಪ್ರೀತಿಸಿ ಗಂಗಾ ಅಲ್ಲ, ಈ ಮಾಂಗಲ್ಯಕ್ಕೆ ಅಧಿಪತಿ ಆಗಿರುವ ನಿಮ್ಮ ಜನ್ಮದತ್ತ ಇದ್ದಾರಲ್ಲ ಅವರ ಜೀವನ ಸಂಗಾತಿ ಹೇಮ ನಾನು. ಗಂಗಾ, ಮಾಂಗಲ್ಯದ ಅಧಿಪತಿ ನನ್ನ ಜನ್ಮದಾತನಾದರು. ನೀನು ಅವನ ಸತಿಯಲ್ಲ, ಸೊಸೆ ಎಂದು ನನ್ನ ವಿವೇಕ ಹೇಳುತ್ತಿದೆ. ಗಂಗಾ, ನಾನು ನಿನ್ನನ್ನು ಪ್ರೀತಿಸಿ ಮೋಸ ಮಾಡಿರುವೆ ಎಂದು ನಿನಗೆ ನನ್ನ ಮೇಲೆ ದ್ವೇಷ ಇರಬಹುದು ಗಂಗಾ, ಆದರೆ ನನ್ನ ದುರ್ದೈವ ಗಂಗಾ. ಗಂಗಾ, ನನ್ನ ದುರ್ದೈವ. ಆ ವಿಧಿ ನನ್ನ ಬಾಳಲ್ಲಿ ಆಟ ಆಡಿತು ಗಂಗಾ, ಆಟ ಆಡಿತು. ಅಪಘಾತದಲ್ಲಿ 15 ತಿಂಗಳು ಕಾಲ ಪ್ರಪಂಚದ ಯಾವುದೇ ಅರಿವಿಲ್ಲದ ಕಾರಣ ಈ ಅವಘಡ ನಡೆದು ಹೋಯ್ತು ಗಂಗಾ, ಈ ಅವಘಡ ನಡೆದು ಹೋಯ್ತು. ಗಂಗಾ, ನನ್ನನ್ನು ನಂಬು ಗಂಗಾ, ನನ್ನನ್ನು ನಂಬು. ನಾನು ನಿನ್ನನ್ನು ವಂಚಿಸಿದ ವಂಚಕನಲ್ಲ ಗಂಗಾ, ವಂಚಿಸಿದ ವಂಚಕನಲ್ಲ ಗಂಗಾ. ಆ ವಿಧಿ ನಿಮ್ಮ ಬಾಳಲ್ಲಿ ಎಂಥ ದುರಂತಗಳ ತಂದಿರಬಹುದು ನಿಜ. ನಾನು ಈ ಮಗುವಿನ ತಾಯಿಯಾಗಿ, ಈ ಮನೆಯ ಗೃಹ ದೇವತೆಯಾಗಿ, ಅಷ್ಟೇ ಅಲ್ಲ, ನಾನು ನಿಮ್ಮ ಗಂಗಾ ಅಲ್ಲ, ನಾನು ನಿಮ್ಮ ತಂದೆಯ. ಉಚ್ಚರಿಸಿದ ಮುಂದಿನ ಶಬ್ದವನ್ನು ಗಂಗಾ, ನಾನು ಗಂಗಾ ಅಲ್ಲವೆಂದು ಈ ಮಗುವಿನ ತಲೆಯ ಮೇಲೆ ಕೈಗಿಟ್ಟು ಆಣೆ ಮಾಡಿ ಹೇಳು. ಗಂಗಾ, ಗಂಗಾ, ಭಕ್ತ ಸೌಮ್ಯರ, ನಿಮ್ಮ ಏಕಾಗ್ರತೆಗೆ ಭಂಗ ತಂದು ಬಿಟ್ಟೆ ಸೌಮ್ಯರ. ನಾನು ಭಂಗಿಯ ಸುವಾಸನೆಯಲ್ಲಿ ತಲ್ಲೇನಾಗಿದ್ದೇನೆ. ಇರಲಿ ಭೀಮಪ್ಪ, ಏನಾಗಬೇಕಾಗಿತ್ತು? ಈ ಸೌಮ್ಯರ, ಸತ್ಯ ಬರುವ ಮಂಡಲ ಪಂಚಾಯತಿ ಚುನಾವಣೆಗೆ ನಾನು ನಿಲ್ಬೇಕಂತ ಮಾಡೇನಿ. ನನ್ನ ವೈರಿ
ಕಂಡು ನೀನು ಸೋಲನ್ನಪ್ಪುವ ಸಾಧ್ಯತೆಯೂ ಇದೆ. ಅದಕ್ಕೆ ನೀನು ವಾಮಾಚಾರದ ಹೋಮ ಮಾಡಬೇಕಾಗುತ್ತದೆ. ಆ ವಾಮನಾಚಾರ್ಯ ಹೋಮ ಮಾಡ್ಬೇಕಾ? ಗಣೇಶಾಚಾರ್ಯ ಹೋಮ ಮಾಡಿದ್ರೆ ನಡೆಯಂಗಿಲ್ಲನ್ರಿ ಸೋಮೇರ? ಅಲ್ಲ ಭಕ್ತ, ವಾಮಾಚಾರದ ಹೋಮ ಮಾಡಬೇಕಾದರೆ ನಾಟಿ ಕೋಳಿಗಳು, ಕುಂಬಳಕಾಯಿಗಳು, ತೆಂಗಿನಕಾಯಿಗಳು, ಗರಮಸಾಲೆ ಸಾಮಾನು ಬೇಕಾಗುತ್ತದೆ. ನಾಟಿ ಕೋಳಿಗಳು, ಕುಂಬಳಕಾಯಿ, ತೆಂಗಿನಕಾಯಿ, ಅದ್ರ ಜೊತೆಗೆ ಗರ್ಮಸಾಲೆ ಸಾಮಾನು ಬೇಕಂದ್ರೆ ಇದೆಲ್ಲ ನಂಗೆ ನೆನಪಿರಂಗಿಲ್ರಿ ಸಮೇರ. ಹೋಮಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ನೀವೇ ತಂದ್ಬಿಡಿ ಸಮೇರ. ಏನೇನ್ ಬೇಕೋ ಎಲ್ಲ ನೀವೇ ತಂದ್ಬಿಡಿ ಸಮೇರ. ಸಮೇರ ಈ ವಿಷಯ ಯಾರಿಗೂ ಹೇಳ್ಬೇಡಿ ಸಮೇರ. ಸಮೇರ ಇನ್ನೊಂದು ವಿಷಯ, ನಾನು ಯಾವ ಚಿನ್ನ ಇಟ್ಕೊಂಡ್ರೆ ಆಫ್ ಮಾಡುವುದು? ಸಮೀರ, ಈಗಿನ ವಾತಾವರಣದಲ್ಲಿ ಈ ಬೋಟನಿಗೆ ಬಹಳ ಗೌರವ ಇದೆ, ಬೆಲೆ ಇದೆ. ತರುಣರಿಂದ ಹಿಡಿದು ವಯೋವೃದ್ಧರಿಗೆ, ರಾಜಕಾರಣಿಗಳಿಗೆ, ಹೀಗೆ ಎಲ್ಲರಿಗೂ ಬೇಕಾದದ್ದು ಈ ಬೋಟದ ಚಿಹ್ನೆಗಳು. ಈ ಬಾಟ್ಲಿ ಚಿನ್ನೆಲ್ಲ ಕೊಡ್ಬೇಕಾ? ಸಮೇರ, ನೀವು ಹೇಳಿದಾಗ ನಾನು ಬಾಟ್ಲಿ ಚಿನ್ನನೇ ಹಾಕ್ತೀನಿ ಸಮೇರ. ಸಮೇರ, ಇಲ್ಲಿಗೆ ಬಂದ ವಿಷಯ ಯಾರಿಗೂ ತಿಳಿಸ್ಬೇಡಿ ಸಮೇರ. ಇಲ್ಲ ಇಲ್ಲಪ್ಪ, ಹೋಗು. ಸಮೇರ, ದೇವಸ್ಥಾನದಲ್ಲಿ ಭಕ್ತ, ಆರಾಮವಾಗಿ ಹೋಗು. ನಾನು ಬರ್ತೀನಿ ಸಮೇರ. ಆರಾಮವಾಗಿ ಹೋಗು. ನನ್ನ ಚಿನ್ನ ಬಾಟ್ಲು, ನನ್ನ ಚಿನ್ನ ಬಾಟ್ಲು. ಅಡ್ಡು ಬಿದ್ದ ಗುರುಗಳೇ, ಅಡ್ಡು ಬಿದ್ದ. ಹೇಳೋ ಧಗಡಪ್ಪ ನಾಯಕ, ನಿನಗೆ ಜಯವಾಗಲಿ. ತಗಡಪ್ಪ ನಾಯಕ ಅಲ್ಲ ಗುರುಗಳೇ, ದುರ್ಗಾಪುರದ ದುಂಡಪ್ಪ ನಾಯಕ ಅಂತ ಹೇಳಿ ಗುರುಗಳೇ. ಗುರುಗಳೇ, ನಾನು ಈ ಸಲ ಪಂಚಾಯತಿ ಇಲೆಕ್ಷನ್ನಿಗೆ ನಾನು ವೈರಿ ಆಗೋದಲ್ಲ, ಭೀಮಪ್ಪ ನಾಯಕ ಅವನ ವಿರುದ್ಧ ನಿಲ್ಬೇಕಂತ ಮಾಡಿದ್ವಿ. ಹೇಗಾರ ಮಂತ್ರ ತಂತ್ರ ಮಾಡ್ಕೊಂಡು ನಾನೇ ಹಾಕೊಡುವಂಗೆ ಏನಾದ್ರು ಒಂದು ಮಾಡಿ. ಗ್ರಹಗತಿಗೆ ಶನಿ ಒಪ್ಪಿಸಿದ್ದರಿಂದ ಈ ಚುನಾವಣೆಯಲ್ಲಿ ಸೋಲನ್ನುವ ಸಂಭವವಿದೆ. ಅದಕ್ಕಾಗಿ ನೀನು ಶುಕ್ರಾಚಾರದ ಹವನ ಮಾಡಬೇಕಾಗುತ್ತದೆ. ಶುಕ್ರಾಚಾರ್ಯ ಮಾಡಿದರೆ ನಿನ್ನ ವಿರೋಧಿ ಪಾರ್ಟಿಯನ್ನು ಡಿಪಾಸಿಟ್ ಕಳೆದುಕೊಳ್ಳುತ್ತಾನೆ. ಮುಖನಾಚಾರ್ಯನ ಮುಖನಾಚಾರಿ ಮಾಡಲು ಚಕನಾಚಾರಿ ಆಗ್ತಾನೆ. ಪಕ್ಕ ಚಕನಾಚಾರಿ ಆಗ್ತಾನೆ. ಆಯ್ತು ಗುರುಗಳೇ, ನೀವು ಹೇಳಿದಂಗೆ ನಾನು ಮುಖನಾಚಾರಿ ಮಾಡ್ತೀನಿ. ಹಾಗೆ ಇಲೆಕ್ಷನ್ದಾಗ ನಾನೇ ಹಾಕ್ಕೊಳ್ತೇನೆ. ಆಯ್ತಾಯ್ತು. ಆಯ್ತಾ? ಮತ್ತೆ ಇಲೆಕ್ಷನ್ದಾಗೆ ಡಿಪಾಸಿಟ್ ಕಡೆಗೆ ನಾಯಿ ಸುತ್ತ ಊರೆಲ್ಲ ಸುತ್ತಬೇಕು. ಹಾಗೆ ಮಾಡಿ ಹಾಗೆ ಮಾಡಿ.
ರಹಸ್ಯ ಇರುವ ಗ್ಲಾಸ್. ಇದು ಎಲ್ಲರಿಗೂ ಬೇಕಾದದ್ದು. ಈ ಗ್ಲಾಸ್ ಇದೇ ಚಿಹ್ನೆ ಕೊಡು. ಆಯ್ತು ಗುರುಗಳ, ನೀವ್ ಹೇಳ್ದಂಗೆ ಈ ಗ್ಲಾಸಿನ ಚಿಹ್ನೆನೆ ಕೊಡ್ತೀನಿ ನನ್ನ ಇಲೆಕ್ಷನ್ಗೆ. ಆಯ್ತಾ? ನಾನಿಂದು ಬರ್ಲಾ? ಆಯ್ತು, ನಾ ಬರ್ತೀನಿ. ನೀನು ಹೋಗು, ನೀನು ಹೋಗು. ಗುರುಗಳೇ, ಮಡಿಕೊಳ್ಳಿ 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 ಮಡಿಕೊಳ್ಳಿ. ಮತ್ತೆ ಇನ್ನೊಂದು ವಿಷಯ, ನಾನು ಬಂದಿದ್ದು ಯಾರ ಹತ್ರನೂ ಹೇಳ್ಕೊಳ್ಬೇಡಿ ಗುರುಗಳೇ. ಸ್ವಾಮಿಗಳು ತಮ್ಮ ವಿಷಯವನ್ನು ಎಂದಿಗೂ ಬಹಿರಂಗಪಡಿಸುವುದಿಲ್ಲ. ಆಯ್ತು ಗುರುಗಳೇ, ನಾ ಬರ್ತೀನಿ. ನೀನೀಗ ಹೋಗು. ಆಯ್ತು, ನಮಸ್ಕಾರ. ಸ್ವಾಮಿಯೇ. ಸುನೀತಾ, ನೀನು ನನ್ನ ನಿರ್ದೇಶನದಂತೆ ಅಭಿನಯಿಸಿ ಈ ಮನೆಯ ಸದಸ್ಯರನ್ನು ಬೀದಿಗೆ ತಳ್ಳಿದೆ. ಎಷ್ಟು ಹುಡುಕಿದರೂ ಸಿಗಲಾರದ ಆ ರಾಮ ಮತ್ತು ನಾಗೇಶ್ ರಾವ್, ಅವರಿಬ್ಬರನ್ನು ಪರಲೋಕಕ್ಕೆ ಕಳಿಸಿದಾಗಲೇ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ. ಸುನೀತಾ, ಈ ಮನೆಯ ಆಸ್ತಿಯೆಲ್ಲ ನಿನ್ನ ಹೆಸರಿಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಮುಗಿಸಿ ಈ ಸರ್ವ ಆಸ್ತಿಯನ್ನು ಲಪಟಾಯಿಸೋಣವೆಂದರೆ ಆ ಮದನ್ನೊಬ್ಬ ಕಂಟಕ ಪ್ರಾಯನಾಗಿರುವನು. ಹೌದು, ಸಾಮೋಪಾಯದಿಂದ ಮದನ್ನನ್ನು ಆಯ್ತಾಗಿ ನಮ್ಮಿಬ್ಬರ ಗುಪ್ತವಾದ ಸಂಬಂಧಕ್ಕೆ ಅಡ್ಡ ಆಗಿರುವ ಆ ಶನಿಗಳು ಈ ಮನೆಯಿಂದ ಬಹಳ ದೂರ ಹೊರಟೋಗಿದ್ದಾರೆ. ಇಂದಿನಿಂದ ಈ ಮನೆಯಲ್ಲಿ ನಾವಿಬ್ಬರು ಸುಖ ಲೋಕದಲ್ಲಿ ಸಂಭ್ರಮಿಸಬಹುದು. ನಾವು ಸುಖದಲ್ಲಿ ಸಂಭ್ರಮಿಸಬೇಕೆಂದರು ಆ ನಿನ್ನ ಗಂಡನೆನಿಸಿಕೊಂಡಿರುವ ಮದನ್ನಿಗೆ ನಮ್ಮ ಅನೈತಿಕ ವ್ಯವಹಾರ ಗೊತ್ತಾದರೆ ನಾನ್ ಕುಣಿಸಿದಂತೆ ಕುಣಿಯುವ ಆ ಗುಲಾಮ ಗಂಡನಿಗೆ ಹೇಗ್ ಗೊತ್ತಾಗಬೇಕು ಈ ನಮ್ಮ ತೆರೆ ಮರೆಯ ನಾಟಕ? ಗೊತ್ತಾದರೆ ನಮ್ಮ ಅಕ್ರಮ ಸಂಬಂಧಕ್ಕೆ ಅಪಾಯ. ಸುನೀತಾ, ಅಪಾಯ. ನಿನಗೊಂದು ನಾನೊಂದು ಉಪಾಯ ಹೇಳುತ್ತೇನೆ. ಯಾವ ಉಪಾಯ ತ್ಯಾಗರಾಜ್? ಯಾವ ಉಪಾಯವೆಂದರೆ ನಿನ್ನ ಗಂಡನೆನಿಸಿಕೊಂಡಿರುವ ಮದನ್ನಿಗೆ ಮೇಲಿನ ಲೋಕಕ್ಕೆ ಕಳಿಸಿ ನಿನ್ನ ಹೆಸರಿನಲ್ಲಿರುವ ಈ ಮನೆಯನ್ನು ಮಾರಿ ಯಾವುದಾದರೊಂದು ಸುಂದರವಾದ ನಗರದಲ್ಲಿ ಸೆಟ್ಲ್ ಆಗುವುದು. ಹೇಗಿದೆ ನಾನು ಸಿದ್ಧಪಡಿಸಿದ ರೂಪರೇಷೆ? ನೀವು ಸಿದ್ಧಪಡಿಸಿದ ಆ ರೂಪರೇಷೆ ಚೆನ್ನಾಗಿದೆ. ಆದ್ರೆ ಮಗನನ್ನು ಮುಗಿಸುವ ಬಗೆ ಆದ್ರೂ ಹೇಗೆ? ಸುನೀತಾ, ನಾನೊಂದು ನಿನಗೆ ಸ್ಲೋ ಪಾಯ್ಸನ್ ಬಾಟಲಿ ತಂದು ಕೊಡುತ್ತೇನೆ. ಅವನು ಕುಡಿಯುವ ಹಾಲಿನಲ್ಲಿ ಹಾಕಿ ಕುಡಿಸಿಬಿಡು. ಹೃದಯಾಘಾತದಿಂದ ಸತ್ತನೆಂದು ಸಾರಿಬಿಡು. ಜನರ ಮುಂದೆ ಗಳೋ ಎಂದು ಅತ್ತು ಬಿಡು. ಸಮಾಜದ ಮುಂದೆ ಬೀಳಿಸಿಬಿಟ್ಟು ಮನೆಯಲ್ಲಿಯೇ ಇದ್ದು ಬಿಡು. ಸ್ವಲ್ಪ ದಿನಗಳ ನಂತರ ಮನಃಶಾಂತಿಗಾಗಿ ತವರು ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳಿಬಿಡು. ಅಂದರೆ ನಿನ್ನ ಮೇಲೆ ಯಾವ ಸಂಶಯವೂ ಬರಲಾರದು. ಹೇಗಿದೆ ನನ್ನ ಗಾಯ? ತುಂಬಾ ಚೆನ್ನಾಗಿದೆ. ಬಟ್ ನಿಮ್ಮಂತ ಪ್ರೇಮಿಯನ್ನು ಪಡೆಯಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯನೇ ಮಾಡಬೇಕು. ಕಮಾನ್, ಬಂದು ಹೋಗೋಣ. ಎಲ್ಲಿ ಗೊತ್ತಳಿಗಳು? ಸುನೀತಾ, 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 ನಾನು ನೋಡುತ್ತಿರುವ ಈ ದೃಶ್ಯ ಸಹೋದರ ಸಹೋದರಿ ಎಂದು ಹೇಳಿಕೊಳ್ಳುವ ಇವರು ಭಯ ಮರೆತು ಕಾಮನಾಟ್ಯದಲ್ಲಿ ಸುನೀತಾ ತ್ಯಾಗರಾಜ್
ಇಬ್ಬರು ಸ್ನೇಹಿತರು ಸಹೋದರಿ ಅಂತ ಹೇಳಿ ಈ ರೀತಿ ಚಕ್ಕಂದ ಮಾಡಿ ನನಗೆ ಮೋಸ ಮಾಡಿದ್ದೀರಾ? ಏ, ನೀನು ನನಗೆ ತಾಳಿ ಕಟ್ಟಿದ ಗಂಡನೇ ಇರ್ಬೋದು, ಆದ್ರೆ ನನಗೆ ದೇಹ ಸುಖ ನೀಡಿದ ಇವರೇ ನಿನ್ನ ಬಾಯ್ ಫ್ರೆಂಡ್. ಸ್ನೇಹಿತನನ್ನು ನಂಬಿದಕ್ಕೆ ನನಗೆ ಮೋಸ ಮಾಡ್ತೀಯಾ ಮಿತ್ರ ದ್ರೋಹಿ? ಮದ ದ್ರೋಹಿ ಯಾರೆಂದು ಮೊದಲು ನಿನ್ನ ಅಂತರಾತ್ಮವನ್ನು ಕೇಳಿ ನೋಡು. ಹೆಂಡತಿಯ ಕಾಳಕ್ಕೆ ಕುಡಿಯುವ ನೀನು ಅವಳು ಹೇಳಿದ್ದು ನಿಜವೆಂದು ಭಾವಿಸಿ ಸತ್ಯವನ್ನು ಅರಿಯದೆ ನಿನ್ನ ತಂದೆ ತಮ್ಮನನ್ನು ಮನೆಯಿಂದ ಹೊರಹಾಕಿದ ನೀನು ದ್ರೋಹಿ, ವಂಚಕ. ಹೌದು, ಈಗ ಯಾರು ಹೇಳಿದ್ದು ನಿಜವೆಂದು ನಂಬಿ ನಾ ಮೋಸ ಹೋದೆ. ಈಗ ಈಗ ಜ್ಞಾನದಲ್ಲಿ ಆಯ್ತೇನು? ಗಂಡ ಎನಿಸಿಕೊಂಡಿರುವ ಈ ನನ್ನ ಮತಿ ಹೀನನಿಗೆ. ಹೌದು, ನಿನ್ನಂತ ಹೆಮ್ಮಾರ ಗಂಡನಾಗಿ ನಾ ಮಿತಿಗೊಳಿಸಿಕೊಂಡೆ. ಸುನೀತಾ, ಗಂಡನಂತೆ ಮೋಸ ಮಾಡಿ ಈ ವಿಟಕನೊಂದಿಗೆ ಸರಸವಾಡುವ ನೀನು ಈ ವಿಟಕನೊಂದಿಗೆ ಹೊರಟು ಹೋಗು. ತ್ಯಾಗರಾಜ್, ಹೊರಟುಕೊಂಡು ಹೋಗು ಈ ಪ್ರತಿ ವಂಚಿಕೆಯನ್ನು. ಮಧು, ಕರೆದುಕೊಂಡು ಹೋಗುವುದು ಸುನಿತಾಳನ್ನಲ್ಲ, ನಿನಗೆ ಕಳಿಸುವುದು ಕೈಲಾಸಕ್ಕೆ. ತ್ಯಾಗರಾಜ್, ಏನ್ ನೋಡ್ತಾ ಹಾಗೆ ನಿಂತು ಬಿಟ್ಟಲ್ಲ. ನಮ್ಮ ನಾಟಕ ನೋಡಿದ ಈ ಮಗನ ಕಥೆಯನ್ನು ಆದಷ್ಟು ಬೇಗ ಮುಗಿಸ್ಬಿಡಿ. ಮುಗಿಸಿ ಅಂತ ಹೇಳುವ ನೀತ ಹೇಸಿಸುವಳೆ. ಹೆಂಡತಿಯ ತಾಳಕ್ಕೆ ಕುಣಿಯುವ ನೀನು ಅವಳೆಂದರೆ ದುರಂತ ಬದುಕು ಕಾಣುವೆ, ಅವಳೆಂದರೆ ದುರಂತ ಬದುಕು ಕಾಣುವೆ, ಅವಳೆಂದರೆ ದುರಂತ ಬದುಕು ಕಾಣುವೆ. ಇದು ಓರ್ವ ಮುದುಕನ ಹೃದಯ ದೊಡಲಿನಿಂದ ಹೊರಬಿದ್ದ ಸಂತಾಪದ ಮಾತನ್ನು ನೆನಪಿದ್ದರೆ ಸಾಕು. ನಿನ್ನ ಮಾತು ನಿಜಪ್ಪ, ನಿನ್ನ ಮಾತು. ನನ್ನ ತಮ್ಮ ಮಹೇಶ ನನ್ನ ವಿಶ್ಲೇಷಣ ಮಾತು ನಿನ್ನಲ್ಲಿ ನಿಮಗೆ ಅಪವಾದ ಹೊರತಾಗಿದ ಪಾಪಿಯನ್ನು ಸಲ್ಲಿಸುವಪ್ಪ ನೀನು. ಅಪ್ಪ, ಅಪ್ಪ. ತ್ಯಾಗರಾಜ್, ನಮ್ಮ ಐಷಾರಾಮಿ ಜೀವನಕ್ಕೆ ಮುಳ್ಳಾಗಿದ ಗಂಡ ಎನಿಸಿಕೊಳ್ಳುವ ಈ ನನ್ನ ಪ್ರಾಣಿ ವಸನ ಸೇರಿತು. ಇನ್ನು ಮುಂದೆ ನಾವು ಮಾಡೋದಾದ್ರೆ ಹೇಗೆ? ನಮ್ಮ ಪ್ಲಾನ್ ಸುನೀತಾ, ಮುಂದೇನು ಮಾಡುವುದೆಂದರೆ ಈ ಮನೆಯಲ್ಲಿರುವ ಹಣ, ಆಸ್ತಿ ವಗೇರೆ ಎಲ್ಲವನ್ನು ಸೂಟ್ಕೇಸ್ನಲ್ಲಿ ಬೇಗನೆ ತೆಗೆದುಕೊಂಡು ಬಾ. ಸ್ವಲ್ಪ ದಿನದ ಮಟ್ಟಿಗೆ ನಾವು ಈ ಊರಿನಿಂದ ಮರೆಯಾದರೆ ಯಾರಿಗೂ ನಮ್ಮ ಮೇಲೆ ಸಂಶಯ ಬರಲಾರದು. ಬೇಗ ಹೋಗು ಸುನೀತಾ, ಎಲ್ಲವನ್ನು ತೆಗೆದುಕೊಂಡು ಬಾ. ಸರಿ, ಹಾಗಾದ್ರೆ ಈಗಲೇ ತೆಗೆದುಕೊಂಡು ಬರ್ತೀನಿ. ಎಲೆ ಹೆಣ್ಣೆ, ನಾನಾಡಿದ ಮಾತು ನಿಜವೆಂದು ನಂಬಿ ನಿನ್ನನ್ನು ನಾನು ಕುಣಿಸಿದಂತೆ ನಿನಗೂ ಕುಣಿಸಿ ನಿನ್ನ ಗಂಡನನ್ನು ಕಳಿಸಿದ ದಾರಿಯಲ್ಲಿಯೇ ಕಳಿಸುತ್ತೇನೆ. ನಡೀರಿ ತ್ಯಾಗರಾಜ್, ಹೊರಡೋಣ. ಸುನೀತಾ, ನೀನು ಹೋಗುವುದು ಈ ನಿನ್ನ ಗಂಡ ಹೋದಲ್ಲಿ, ನಾನು ಹೋಗುವುದು ಈ ಹಣ ಆಭರಣದೊಂದಿಗೆ ನನ್ನ ಬಂಗಲೆಯಲ್ಲಿಯ. ಈಗ ನಿನ್ನ ನನಗೆ ಅವಶ್ಯಕತೆ ಇಲ್ಲ. ಬೇಡ ತ್ಯಾಗರಾಜ್, ಬೇಡ. ಅಮ್ಮ, ಅಮ್ಮ. ಹೊರೆಯಲ್ಲಿ ನಿಂತು ಗುಂಡು ಹೊಡೆದವರು ಯಾರು? ನಿನ್ನ ಶತ್ರು ತ್ಯಾಗರಾಜ್. ಈ ಸುನಿಗಳ ಅಂಗರಕ್ಷಕ ನಾನಿರುವಾಗ ಅವಳ ಕೊಲೆ ಮಾಡಲು ನಿನ್ನಿಂದ ಸಾಧ್ಯವಿಲ್ಲ. ನಿನಗೆ ಇನ್ನೂ ಬದುಕಬೇಕೆಂಬ ಆಸೆ ಇದ್ದರೆ ನಮ್ಮ
ನಮ್ಮ ಕಾರ್ಯದಲ್ಲಿ ಕೈ ಹಾಕದೆ ಹೊರಟು ಹೋಗು ಇಲ್ಲಿಂದ. ಶಿವರಾಜ್, ಈಗ ನೀನು ನನಗೆ ಜೀವದಾನ ನೀಡಿದರು ಒಂದಲ್ಲ ಒಂದು ದಿನ ನಿನ್ನ ಜೀವ ತೆಗೆಯದೆ ಇರಲಾರ ಯಾಗರಾಜ್. ಹೋಗು ಹೋಗು. ಶಿವರಾಜ್, ಆಪತ್ಕಾಲದಲ್ಲಿ ಬಂದು ಇಂದು ನನ್ನ ಪ್ರಾಣವನ್ನು ಉಳಿಸಿದ್ರಿ. ನಿಮಗೆ ತುಂಬಾ ಧನ್ಯವಾದಗಳು ಶಿವರಾಜ್, ತುಂಬಾ ಧನ್ಯವಾದಗಳು. ಸುನೀತಾ, ನಿನ್ನಿಂದ ಹಣ ಪಡೆದಕ್ಕೆ ಸ್ವಲ್ಪನಾದ್ರೂ ಸಹಾಯ ಮಾಡಬೇಕಲ್ಲವೇ? ಸುನೀತಾ, ನಿನ್ನಿಂದ ಇನ್ನೂ ಒಂದು ಘನಕಾರ್ಯ ಆಗಬೇಕಾಗಿದೆ. ಸದ್ಯ ಈ ಶವದ ವ್ಯವಸ್ಥೆ ಮಾಡುವ, ಆಮೇಲೆ ಹೇಳುತ್ತೇನೆ. ಆಗ್ಲಿ ಶಿವರಾಜ್, ಬನ್ನಿ ಹೊರಡೋಣ. ಈ ಪ್ರಪಂಚದಾಗ ಮನುಷ್ಯ ಟೆನ್ಷನ್ ಆದ್ರ, ಮನ್ಸಿಗೆ ನೋವಾದ್ರ ಈ ಸಾರಾಯಿ ದಾಸ್ನಾಗಂತ ನಮ್ ಗೆಳೆಯ ಹೇಳ್ತಿದ್ದ. ಅದಕ್ಕ ನಮ್ಮಪ್ಪ ಅದಾನ ಜೊತೆ ಮದ್ವಿ ಮಾಡ್ಕೊಡಂಗಿಲ್ಲ ಅಂತ ಹೇಳಿ ನಾನು ಸಾರಾಯಿ ದಾಸ್ನಾಗ್ಬೇಕಂತ ಮಾಡೀನಿ. ಸಾರಾಯಿ ಅಂತೂ ತಂದೀನಿ, ಒಳ್ಳೆ ಹೋಗಿದ್ದೀನಿ ನಾನು. ಮಜಾ ಹೆಂಗೈತೆ ನೋಡೋಣ. ಏನೋ ಅಕ್ಕ ಉಳಿತ ಇಂಥ ಕೆಟ್ಟ ಸಾರಾಯಿ ಹೆಂಗ್ ಕೂಡ ಸಾಯ್ತಿರೋ ಮಂದಿ. ಇಂಥ ಕಬ್ಬು ಆಸ್ತಿ ನಮ್ಮಪ್ಪರ ಕಥಾನ. ಈ ಸಲ ಚುನಾವಣೆಗೆ ನೀನು ಸೋಲುವುದಂತೂ ಗ್ಯಾರಂಟಿ ಮಗ. ಹೋಯ್ತು ಅಪ್ಪ, ನಂದು ಹೋಯ್ತು. ಹುಡುಗ ಬರೋದು ಗೊತ್ತಾಗೋದಿಲ್ಲ. ಸೈಡ್ ನಿಮ್ಮ ಅಪ್ಪನ ಕೂಡ್ದು ಮೈ ಮ್ಯಾಗ ಬರೋದಲ್ಲ ನನ್ಗ ಮೈ ಮ್ಯಾಗ ಬರೋದು ನನಗೆ ಬಿಟ್ಟಾಗ್ತದೆ ಅಲ್ಲ. ಈ ಕುಡುಕರ ಹಾವಳಿ ಅಂತೂ ಭಾಳ ಹೆಚ್ಚಾಗ್ತೈತಿ ನೋಡ್ರಿ ಈ ಜಗದಾಗ. ಏ ಹುಡುಗರ ಅಂತ ಹೇಳಿ ಇನ್ನಾರ ಮಾತಾಡ ಕೊಟ್ಬಿಡ್ಲಿ. ಮುಂದೆ ಹುಡುಗರ ಎಂತೆಂತ ಒಳ್ಳೆ ಕೆಲಸ ಮಾಡ ಗೊತ್ತೇನ? ಹುಡುಗ ಕಟ್ಟಿದ ತಾಳಿ, ಹುಡುಗ ಹಚ್ಚಿದ ಕುಂಕುಮ. ಏ ಹುಡುಗನಾದರೂ ಕೆಡುಕನಲ್ಲ. ಹುಡುಗ ಕಟ್ಟಿದ ತಾಳಿ, ಹುಡುಗ ಬಿಚ್ಚಿದ ತಾಳಿ, ಹುಡುಗಿ ಹಾರಿಸ್ಕೊಂಡು ಹೋದ ಕುಡುಕ. ಜೈಲಿಗೆ ಹೋದ್ ಕುಡುಕ, ಗಟಾರ್ದಾಗ ಬಿದ್ದು ಕುಡುಕ, ನರಕಕ್ಕೆ ಹೋದ್ ಕುಡುಕ. ಬಾಯಿನ ಮಗನ ಗೋಪಿ, ನೀನು ಯಾವಾಗಿಂದ ಕುಡಿಯಾಕ ಶುರು ಮಾಡ್ಲೇ ಮಗನ? ನೀನ್ ಯಾವಾಗ ರಾಧಾ ಅಂತ ಮದ್ವಿ ಮಾಡ್ಕೊಡಂಗಿಲ್ಲ ಅಂದಿನಿಂದ ನಾ ಕುಡಿಯಾಕ ಹತ್ತೀನಿ ದುಸುರಿ. ಮಗನ ಸರಾಯಿ ಕುಡಿಬಾರ್ದಲ್ಲ ಮಗನ, ಸರಾಯಿ ಕುಡಿಬಾರ್ದು. ಸರಾಯಿ ಕುಡಿದ್ರೆ ಕಳ್ಳು ಸುಟ್ಟೋಗ್ತೈತಿ ಕಲ್ಲ ಮಗನ, ಕಳ್ಳು ಸುಟ್ಟೋಗ್ತೈತಿ. ಆ ಗೀತಾಂಜಲಿ ಕಲಾಪದವರು ಜಿಲ್ಲೆಯಾದ್ಯಂತ ಕುಡಿಬೇಡ್ರಪ್ಪ ಕುಡಿಬೇಡ್ರಿ ಅಂತ ಕಿರುನಾಟಕನ 45 ಪ್ರಯೋಗ ಮಾಡ್ಯಾರ. ಅದ್ರಾಗ ಒಂದು ಪ್ರಯೋಗ ನೋಡಿಲ್ಲ ಮಗನ. ಟೈಮ್ ಸಿಕ್ಕಲ್ಲ. ಗೊತ್ತಾಗ್ತಿತ್ತು ಸಿಗರೇಟ್ ಪ್ಯಾಕೆಟ್ ಮ್ಯಾಗ ಬರೀತಾರ ಗೊತ್ತ? ಏನಂತ ಬರೀತಾರ? ಧೂಮಪಾನ ಸೇಹಕ್ಕೆ ಹಾನಿಕಾರಕ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಸೇದೋದ್ ಬಿಡ್ತಾರೇನು? ಅಲ್ಲಿ ನೋಡಿ ಸೇತೋದ್ ಆಫೀಸ್ನಾಗ ಲಂಚ ತಗೊಳ್ಳೋದು, ಲಂಚ ಕೊಡೋದು ದೊಡ್ಡ ಅಪರಾಧ. ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ. ನೋಡಕ್ ಹಾಕಿರ್ತಾರ.
ಏನು ಲಂಚ ತಗೊಳ್ಳೋದು ಲಂಚ ಕೊಡೋದು ಕಡಿಮೆ ಮಾಡೋದೇನು ಇಲ್ಲ ನೋಡಪ್ಪ, ಈ ಸರಾಯಿಗೆ ಎಷ್ಟೊಂದು ಕಿಮ್ಮತ್ ಐತಿ ಅಂದ್ರ ವಾಸನೆ ಅದೇ ದಾರ್ಯಾಗ ಹಂಗ ಕುತ್ಕೊಂಡ್ ತುರಾ ಬರ ಹಚ್ಚಾನೋ ಕುಡ್ತೇನೆ ಬರ ಹಚ್ಚಾನೋ ಅಂತ ಹೇಳಿ ಯಾರು ₹100 ಒಂದು ದುಸ್ರಿ ಬಾಟ್ಲಿ ಕೊಟ್ಟು ಎಂತದೇ ಕೆಲಸ ಹೊಡೆಯಲ್ಲ. ಚುಟ್ಟಿ ಹೊಡೆಯೋದಾಗ ಮಾಡಿ ಮುಗಿಸ್ತಾರಪ್ಪ. ಮಗನ ಸರಾಯಿ ಕುಡಿಬಾರ್ದು ಕಣ್ಣ ಮಗನ, ಅದು ಏನಾರ ಯಾಕೆ ಆಗಲ್ದು. ಒಟ್ಟೇನಂದ್ರ ಇವತ್ತಿಂದ ನೀ ಸರಾಯಿ ಕುಡಿದಂಗ್ ಬಿಡ್ಬೇಕು ನೋಡು. ನೀನು ಅದಾನ್ ಕೂಡ ನಾನು ಮದ್ವೆ ಮಾಡ್ತೀನಿ ಅಂದ್ರ ನಾನು ಇದು ಕುಡಿಯೋದು ಬಿಡ್ತೀನಿ. ಏನಂತಿ? ಇಲ್ಲ ಅಂದ್ರ ನಾನು ಕುಡ್ದು ಇವರ ಹಾಳು ಮಾಡ್ಕೊಂಡು ಸತ್ತು ಹೋಗ್ತೀನಿ ನೋಡು. ನಾ ಸತ್ರ ಹಿಂದಾಗಡ ನೀವು ಬೆಂಕಿ ಹಚ್ಚಾಗ ಯಾರಿಲ್ಲ ಲೇಯಪ್ಪ. ಮಗನ ಹಂಗೆ ಹೇಳ್ಬೇಡ ಮಗನ. ಈ ಸಲ ಪಂಚಾಯತಿ ಚುನಾವಣೆಯಾಗ ನನ್ನ ವೈರಿ ದುಡ್ಡಪ್ಪ ನಾಯಕ ಸೋಲ್ತಾನ. ಸೋತ್ ಮ್ಯಾಗ ನನ್ನ ಹತ್ರ ಬಂದು, ಏ ಭೀಮಪ್ಪ ನಾಯಕ, ನನ್ನ ಮಗಳನ್ನ ನಿನ್ನ ಸೊಸೆಯನ್ನಾಗಿ ಮಾಡ್ಕೊಳ್ಳೋ ಅಂತ ಹೇಳಿ ನನ್ನ ಕಾಲಿಗೆ ಬೀಳ್ತಾನ. ಆವಾಗ ಬೇಕಾದ್ರೆ ನಿಮ್ ಭರ್ಜರಾಗಿ ಮದುವೆ ಮಾಡ್ತೀನಿ ಕಣ್ಣ ಮಗನ, ಭರ್ಜರಾಗಿ ಮದುವೆ ಮಾಡ್ತೀನಿ. ಹಂಗಂತೆ ಇಷ್ಟು ಕೊಟ್ಟೆ, ಇಷ್ಟು ಒಪ್ಪಿಗೆ ಕೊಟ್ಟೆ, ಇವತ್ತಿನ ಕುಡಿಯೋದ್ ಬಂದ್ ಹಿಂಗ್ ಬಾದಾರಿ ಮಗನ. ಹೋಗೋಣಂತ ನಡಿ ಹೋಗೋಣ. ಬಂದೆ ಇವತ್ತಿನ ಬಿಡ್ತೀಯಲ್ಲ? ಬಿಟ್ಟಿ ನಡಿ ಮನೆಗೆ. ಹಲೋ ಮಗಳ, ಹಲೋ ಒಮ್ಮಿಂದ ಒಮ್ಮೆಗೆ ನೀಗಿ ಸನ್ಯಾಸಿ ಆಗುವ ವಿಚಾರ ನಿನ್ ತಲೆಯೊಳಗೆ ಯಾರು ಬಂತವ ಮಗಳ? ಅಲ್ಲಯ್ಯಪ್ಪ, ನೀನಂತೂ ನಿನ್ನ ಹಠ ಬಿಡಲಿಲ್ಲ. ನನಗೆ ಮದುವೆ ಆಸೆ ಮಾತ್ರ ಹೆಚ್ಚಾಯ್ತು ನೋಡು. ಅದಕ್ಕ ನನ್ನ ವಯಸ್ಸಿನ ಹುಡುಗಿಯಾರ ಮದುವೆ ಆಗಿ 2 ಮಕ್ಕಳ ತಾಯಿ ಆಗ್ಯಾರ. ಆಯ್ತು, ಅದನ್ನ ಎಲ್ಲ ನೋಡಿ ಈ ನನ್ನ ಹೊಟ್ಟೆಗೆ ಖಾರ ಕಲಿಸ್ದಂಗ ಆಯ್ತಯ್ಯಪ್ಪ, ಖಾರ ಕಲಿಸ್ದಂಗ ಆಯ್ತು. ಅದಕ್ಕೆ ಈ ಪ್ರಪಂಚನ ಬೇಡ ಅಂತ ನಾ ಸನ್ಯಾಸ ಆಗಕ್ ಹೊಂಟಿದ್ದೀನಿ. ಯಾಕಂದ್ರ ಆ ಮಠದಾಗ ಅದ್ರ ಹಾಲು ಸಿಗ್ಬೇಕು ನನಗೆ. ಹಲೋ ಮಗಳ, ಅಲ್ಲ ನಾನು ನಿನ್ ವರ್ಣನ ಹುಟ್ಟಲಿಲ್ಲ ಅಂತೀರ ನೀನು. ನಿಂದಾಗಿ ನಾನು ಎಂತೆಂತ ವರ್ಣನ ತಂದು ನಿಲ್ಸಿದೆ ಮುಂದೆ. ಅದು ನೀವು ಒಬ್ಬರನ್ನು ಮದುವೆ ಆಗಕ್ಕೆ ನೀವು ಒಲ್ಲಿ ಅಂತ ಅಂದ್ಮೇಲೆ ನಾನು ಹೊಯ್ಕೊಳ್ಳೆ ಏಯಪ್ಪ, ಬಸಂದಿಲ್ಲದ ವರ ತಂದ್ರ ನಾ ನಿಂತ್ಕೊಂಡು ಶಂಕ ಹೋಗುದಿಲ್ಲ. ಶಂಕ ಹೋದು ಅಂತ ನಾನು ಎಂತ ವರ ಬೇಕವ ನಿಂಗೆ? ನೋಡು, ನಾನು ಪಸಂದ್ ಬಂದದ್ದು ಆ ಗೋಪಿ, ನಾ ಇಷ್ಟಪಟ್ಟದ್ದು ಆ ಗೋಪಿನ. ಮದುವೆ ಅಂತ ಆದ್ರ ಆ ಗೋಪಿನ ಮದುವೆ ಆಗೋದು. ಇಲ್ಲಾಂದ್ರ ಹೇಗೋ ಈ ಸನ್ಯಾಸಿ ವೇಷ ಹಾಕಿನಿ, ಇದ ಪರ್ಮನೆಂಟ್ ಅಂತ ತಿಳ್ಕೊಂಬೇಡ. ಆಯ್ತು, ಅಂತೂ ನೀನು ನಿನ್ನ ಹಠ ಬಿಡುವಲ್ಲಿ ಅಂದಂಗಾಯ್ತು. ಗೋಪಿ ಬಿಟ್ಟು ಬೇರೆ ಮದುವೆ ಆಗಕ್ಕಿಲ್ಲ ಅಂತ ಆದಂಗಾಯ್ತು. ಇಲ್ಲವೇ ಇಲ್ಲ. ಏನೋ ಯಾಕಾಗೋಲ್ದು? ನಂದು ಇಲೆಕ್ಷನ್ ಮುಗಿತೈತ್ಯಾ, ಪಂಚಾಯತಿ ಇಲೆಕ್ಷನ್. ಆ ಪಂಚಾಯತಿ ಒಳಗೆ ನಾನು ವೈರಿ ಭೀಮಪ್ಪ ನಾಯಕ ಸೋಲ್ತಾನ. ಬೆಂಬಲ ಬಿಡ್ತಾನೆ, ನನ್ ಕಾಲ್ ಹಿಡ್ತಾನ. ನಿನ್ ಮಗಳನ್ನೇ ನಾನು ಸೊಸೆಯನ್ನಾಗಿ ಮಾಡ್ಕೊಂತೀನೋ ದುಡ್ಡಪ್ಪ ಅಂತ ತಕೊಂಡು ಕಾಲ್ ಬಿಟ್ಟು ಆವಾಗ ನಿಂದು ಮತ್ತು ಗೋಪಿದ್ದು ಭರ್ಜರಿಯಾಗಿ ನಾನು ಮದುವೆ ಮಾಡ್ಬಿಡ್ತೀನಿ. ಏನೋ ಮಗಳ? ಅಯ್ಯೋ ಅಯ್ಯೋ ನನ್ ಮಗಳ, ಬಾ ಹೋಗೋಣ. ನೀನು ನಾನು ಹೋಗ್ಬೇಕು, ಚುನಾವಣೆ ಆಫೀಸಿಗೆ ಹೋಗ್ಬೇಕು. ಮನೆಗೆ ನೋಡಿ, ನಾನು ಸ್ವಲ್ಪ ಆಫೀಸಿಗೆ ಹೋಗ್ಬರ್ತೀನಿ. ಆಯ್ತವ ಮಗಳ, ಶಿವರಾಜ್, ಈ ನಿರ್ಜನವಾದ ಪ್ರದೇಶಕ್ಕೆ ನಾನು ಕರ್ಕೊಂಡು ಬಂದಿರಲ್ಲ. ಯಾಕೆ ಶಿವರಾಜ್, ಯಾಕೆ? ಯಾಕೆಂದು ಹೇಳುತ್ತೇನೆ. ಮೊದಲು ಆ ಸುಟ್ಕೇಸ್ ಓಪನ್ ಮಾಡು.
ಹೋಗ್ಬೇಕಲ್ಲ. ಅವಳು ರೇಷ್ಮಾ, ಅವಳು ನನ್ನ ಸ್ನೇಹಿತೆ. ಪಾಪ ಅವಳೇ ಆತ್ಮಹತ್ಯೆ ಮಾಡಿಕೊಂಡ್ಳು ಸಿರಾಜ್, ಅವಳೇ ಆತ್ಮಹತ್ಯೆ ಮಾಡಿಕೊಂಡ್ಲು. ಇಲ್ಲ, ನನ್ನ ಸೋದರ ರೇಷ್ಮಾ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ನೀನು ಮತ್ತೆ ನಿನ್ನ ಪ್ರಿಯಕರ ತ್ಯಾಗರಾಜ್ ಕೂಡಿ ನನ್ನ ಸೋದರಿಯ ಕೊಲೆ ಮಾಡಿದ್ದೀರಿ. ಇಲ್ಲ, ಇದೆಲ್ಲ ಸುಳ್ಳು. ನಾನು ನಿನ್ನ ಸಹೋದರಿಯನ್ನು ಕೊಲೆ ಮಾಡಿಲ್ಲ ಶಿವರಾಜ್, ಕೊಲೆ ಮಾಡಿಲ್ಲ. ನೀನು ಸುಳ್ಳು ಎಂದು ಹೇಳಿದರು. ನೀವು ಇಬ್ಬರು ನನ್ನ ಸೋದರಿಯ ಕೊಲೆ ಯಾಕೆ ಮಾಡಿದ್ದೀರೆಂದು ಹೇಳುತ್ತೇನೆ. ನನ್ನ ತಂಗಿಯ ಮೇಲೆ ಕಣ್ಣಿಟ್ಟ ಆ ತ್ಯಾಗರಾಜ್ ಹೇಗಾದ್ರೂ ಮಾಡಿ ಕೆಡಿಸಬೇಕೆಂಬ ಛಲದಿಂದ ಅವಳ ಸ್ನೇಹಿತ ನಿನಗೆ ದುರ್ಬಲ ಬಿತ್ತು. ಆಗ ನೀನು ಪಿಕ್ನಿಕ್ ನೆವ ಮಾಡಿಕೊಂಡು ನನ್ನ ಸೋದರನ್ನು ಇದೇ ನಿರ್ಜನ ಪ್ರದೇಶಕ್ಕೆ ಕರೆತಂದು ಪಾನೀಯದಲ್ಲಿ ಮತ್ತೆ ಬರುವ ಔಷಧ ಕುಡಿಸಿ ಎಚ್ಚರಿ ತಪ್ಪಿದಾಗ ತ್ಯಾಗರಾಜ್ ಅವಳನ್ನು ಬಲತ್ಕರಿಸಿ ಹೊರಟು ಹೋಗಿದ್ದ. ಅವನಿಗೆ ಜ್ಞಾನ ಬಂದ ಮೇಲೆ ನಾನು ನಾಯಿ ಮುಟ್ಟಿದ ಗಡಿಗೆಯಾಗಲು ನೀನೇ ಕಾರಣ. ನಾನು ನನ್ನ ಅಣ್ಣನಿಗೆ ಹೇಳುತ್ತೇನೆ ಅಂದಾಗ ಸಿಟ್ಟಿಗೆದ್ದ ನೀನು ಅದು ಅಲ್ಲಿ ಕಾಣುವ ಪ್ರಪಾತದಲ್ಲಿ ನನ್ನ ಸೋದರಿಯನ್ನು ನೂಕಿದೆ. ಈ ಎಲ್ಲಾ ರಹಸ್ಯ ಕಂಡು ಹಿಡಿದಿರುವ ನಾನು CID ಇನ್ಸ್ಪೆಕ್ಟರ್ ರಾಕೇಶ್ ಕುಮಾರ್. ಶಿವರಾಜ್, ನೀವು ಕಂಡು ಹಿಡಿದಿರುವ ರಹಸ್ಯ ಸತ್ಯವಾಗಿದೆ. ನಾನು ಮಾಡಿರುವ ಪಾಪಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಶಿವರಾಜ್, ನನ್ನನ್ನು ಕ್ಷಮಿಸಿ ಬಿಡಿ. ನಿನ್ನನ್ನು ಕ್ಷಮಿಸಿದರೆ ನನ್ನ ಸೋದರಿ ಜೀವಂತವಾಗಿ ಬರುತ್ತಾಳೇನು? ಇಲ್ಲವಲ್ಲ. ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀನು ಕೂಡ ನನ್ನ ತಂಗಿಯ ನೂಕಿದ ಪ್ರಪಾತದಲ್ಲೇ ಬೀಳಬೇಕು. ಬೇಡ ಶಿವರಾಜ್, ಸುನೀತಾ ಶಿವನ ಸನ್ನಿಧಿಗೆ ಸೇರಿದರೂ ಆ ತ್ಯಾಗರಾಜನ ಮುಗಿಸಿದ ಹೊರತು ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗಲಾರದು. ತ್ಯಾಗರಾಜ್, ಈಗ ನಿನ್ನ ಸರದಿ. ಅಪ್ಪಾಜಿ ಸಿಟ್ಟಿಗೆ ಗುರಿಯಾಗಿ ಮನೆಯಿಂದ ಹೊರಬಿದ್ದ ನಾನು ಬದುಕಲೇಬಾರದೆಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಅವರ ಪುಣ್ಯ ನನ್ನನ್ನು ದಾರಿ ತೋರಿಸಿ ಅವ್ರದೇ ಫ್ಯಾಕ್ಟರಿ ಕೆಲಸ ಪಡಿಸಿಲ್ಲದೆ ಅದೇ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿ ಮಾಡಿ ಅವರ ಋಣ ನಾನೆಂದಿಗೂ ಮರೆಯಲಾರೆ. ನನ್ನ ನೋಡಿದವರಿಗೆ ಇಂದು ಮುಷ್ಕರ ಇದ್ದುದರಿಂದ ಯಾವುದೇ ವಾಹನಗಳು ಬೀದಿಗಳಿದೆ, ಅಂಗಡಿ ಮುಗ್ಗುಟ್ಟುಗಳು ಮುಚ್ಚಿ ಬೀಕೋ ಎನ್ನುತ್ತಿದೆ ಈ ವಾತಾವರಣ. ಒಬ್ಬರು ಕೂಲಿ ಸಹ ಸಿಗದೆ ಈ ಭಾರವಾದ ಸುಡ್ಕೇಸ್ ಒಯ್ದೆಂದರೆ ಸಮಸ್ಯೆ ಆಗಿದೆ. ಯಾಕೆ ನನಗೆ ತುರಂತ ಬದುಕು ಕೊಟ್ಟೆ? ಈ ಕಷ್ಟ ನೋವು ಜನರ ಅಪವಾದ ಸಹಿಸುವುದಕ್ಕಿಂತ ನನಗೆ ಬೇಗ ಸಾವು ಕಾಣಬಾರದೆ? ಹೊಟ್ಟೆಗೆ ಅನ್ನವಿಲ್ಲದೆ ಬಳಲುತ್ತಿರುವೆ. ಏನಾದರೂ ತೆಗೆದುಕೊಂಡು ತಿನ್ನುವ ಅಂದರೆ ನನ್ನ ಹತ್ತಿರ ಬಿಳಿ ಗಾಸು ಸಹಿತ ಇಲ್ಲ. ಏನು ಮಾಡಲಿ ಅಪ್ಪ, ಏನು ಮಾಡಲಿ? ಇಲ್ಲಿ ಯಾರೋ ಓರ್ವ ವ್ಯಕ್ತಿ ತನ್ನ ಪೆಟ್ಟಿಗೆಯೊಂದಿಗೆ ನಿಂತಿದ್ದಾನೆ. ಬಹುಶಃ ಕೂಲಿಯವನನ್ನೇ ನೋಡುತ್ತಿರಬೇಕು. ಇವನ ಆ ಪೆಟ್ಟಿಗೆಯನ್ನು ಹೊತ್ತು ಸಿಕ್ಕಿದ ಕೂಲಿಯಲ್ಲಿ ನಾನು ಏನಾದರೂ ತೆಗೆದುಕೊಂಡು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಬೇಕಪ್ಪ. ನೋಡು ನನ್ನ ತಂದ, ನೀನು ಕೂಲಿಯವನನ್ನು ನೋಡುತ್ತಿರುವ ಹಾಗಿದೆ. ತಾರಪ್ಪ, ಆ ಪೆಟ್ಟಿಗೆಯನ್ನು ನಾನು ಬರುತ್ತೇನೆ. ನಾನು ಕೂಲಿಯವನಪ್ಪ, ಕೂಲಿಯವನು. ತಾರಪ್ಪ. ಬೇಡ, ವಯಸ್ಸಾದ ತಂದೆ ಸಮನಾಗಿರುವ ನೀವು
ನಿಮ್ಮಿಂದ ನಾನು ಕೂಲಿ ಕೆಲಸ ಮಾಡಿಕೊಂಡರೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸಲಾರೆ. ತೆಗೆದುಕೊಳ್ಳಿ ಹಣವನ್ನು, ಇಟ್ಟುಕೊಳ್ಳಿ. ಬೇಡಪ್ಪ ಬೇಡ. ನೀನು ನನ್ನ ಮೇಲೆ ತೋರಿಸುತ್ತಿರುವ ಔದಾರ್ಯ ಗುಣಕ್ಕೆ ನಾನು ನಿನ್ನ ಮೇಲೆ ಚಿರಮಣಿಯಪ್ಪ ಚಿರ. ನಿನ್ನಂತ ಆದರ್ಶ ಸುಪುತ್ರನ್ನು ಪಡೆದ ನಿನ್ನ ಹೆತ್ತವರು ನಿಜಕ್ಕೂ ಪುಣ್ಯವಂತರಪ್ಪ, ಪುಣ್ಯವಂತ. ನೋಡು ಕಂದ, ನಾನು ಹೀಗೆ ಹೇಳುತ್ತಿರುವೆನೆಂದು ಬೇಸರ ಪಟ್ಟುಕೊಳ್ಳಬೇಡ. ನೋಡು, ನಾನು ಅಸಹಾಯಕನಿರಬಹುದು, ಬಡವನಾಗಿರಬಹುದು, ಆದರೂ ನನಗೆ ಸ್ವಾಭಿಮಾನ, ಗೌರವ ಎಂಬುದಿದೆಯಪ್ಪ, ಗೌರವ. ನೋಡು, ನೀನು ಈ ಪೆಟ್ಟಿಗೆ ನನ್ನನ್ನು ತೋರಲು ಕೊಟ್ಟರೆ ಮಾತ್ರ ನೀನು ಕೊಟ್ಟ ಹಣವನ್ನು ನಾನು ಸಂತೋಷದಿಂದ ಸ್ವೀಕರಿಸುವೆಯಪ್ಪ, ಸಂತೋಷದಿಂದ ಸ್ವೀಕರಿಸುವೆ. ಮೆಚ್ಚಿದೆ ನಿಮ್ಮ ಉದಾರ. ನಿಮ್ಮ ಹಾಗೆ ಕೂಡ ನನ್ನ ಜನ್ಮದಾತರು ಸ್ವಾಭಿಮಾನಿಯಾಗಿ ಯಾರನ್ನು ಸಹಾಯ ಹಸ್ತದಿಂದ ಚಾಚಿದವರಿಲ್ಲ. ನೋಡಿ, ನಿಮಗೊಂದು ಮಾತು ಕೇಳುತ್ತೇನೆಂದು ಬೇಸರ ಪಟ್ಟುಕೊಳ್ಳಬೇಕು. ನಿಮಗೆ ನಿಮ್ಮವರು ಅನ್ನೋರು ಯಾರಿಲ್ಲವೇ? ನನ್ನವರು ಇದ್ದಾರಪ್ಪ, ಇದ್ದಾರೆ. ನನ್ನ ಹಿರಿಯ ಮಗ ಹೆಂಡತಿಯ ಗುಲಾಮನಾಗಿದ್ದರು. ಇನ್ನು ನನ್ನ ಕಿರಿಯ ಮಗ ಮಗಳು ಮನೆಯಿಂದ ಹೋದರಪ್ಪ. ಎಲ್ಲ ನನ್ನ ದುರ್ದೈವಪ್ಪ, ನನ್ನ ದುರ್ದೈವ. ಕಿರಿಯ ಮಗ ಮನೆ ಬಿಟ್ಟು ಹೋದ. ಅಪ್ಪ, ನಾನಪ್ಪ ನಿನ್ನ ಮಗ ಮಹೇಶ್. ಮಹೇಶ, ಎಲ್ಲಿದ್ದೀಯಪ್ಪ? ಇಷ್ಟು ದಿನ ಹೇಗಿದ್ದೀಯಪ್ಪ? ನೋಡು ಮಹೇಶ, ಅವರ ಮಾತನ್ನು ಕೇಳಿ ನಿನ್ನನ್ನು ಮನೆಯಿಂದ ಹೊರಗಾಕಿದ ನಾನು ಮಹಾಪಾಪಿಯಪ್ಪ. ನನ್ನನ್ನು ಕ್ಷಮಿಸಿಬಿಡಪ್ಪ, ಕ್ಷಮಿಸಿಬಿಡು. ಸ್ವಾರ್ಥಿಯಾಗಿ ರಚಿತ ಪುಟ್ಟಿರ ಪ್ರಾಣಿಗಳಿಗೆ ನೀನಾಗಪ್ಪ ನನ್ನಲ್ಲಿ ಕ್ಷಮ ಕೇಳಬೇಕು. ಮಗು ಮಹೇಶ, ಆ ಸ್ವಾರ್ಥಿಗಳು ನಮಗೆ ಆಶ್ರಯಾಗಿದ್ದ ಮನೆಯನ್ನು ನನ್ನಿಂದ ಕಿತ್ತುಕೊಂಡು ಹಿಂಸೆ ಅಪವಾದ ಕೊಟ್ಟು ನನ್ನನ್ನು ಮನೆಯಿಂದ ಹೊರಗಾಕಿದಾರಪ್ಪ, ಮನೆಯಿಂದ ಹೊರಗಾಕಿದ್ದಾರೆ. ಏನು ನುಡಿಯುತ್ತೀರಿ? ನನ್ನ ಅತ್ತಿಗೆಯನ್ನು ನಮಗಿರೋ ಮನೆಯಿಂದ ಮೋಸದಿಂದ ತಮ್ಮ ಹೆಸರಿಗೆ ಬರೆಸಿಕೊಂಡು ವೃದ್ಧನಾದ ನಿಮ್ಮೆಲ್ಲ ಅಪವಾದ ಕೊಟ್ಟು ಮನೆಯಿಂದ ಹೊರಗೆ ಹಾಕಿ ಈ ರೀತಿ ಅಸಹ್ಯವಾಗಿ ಬದುಕಲು ಹಚ್ಚಿದ್ದಾರೆ ಆ ಚಂಡಾಳರು. ಕುಟುಂಬ ವಂಚನೆ ಮಾಡಿ ನಮಗೆ ಮೋಸ ಮಾಡಿ ತಾವು ಸುಖದಿಂದ ನಡೆಯುವ ಅಣ್ಣ ಅತ್ತಿಗೆಯವರಿಗೆ ಪಾಠ ಕಲಿಸಲೇಬೇಕು. ನನ್ನ ತಂದೆ ಮಹೇಶ, ಅವಳ ಹೆಸರನ್ನು ಎತ್ತಬೇಡ. ನಮ್ಮ ಮನೆಯ ಮರ್ಯಾದೆಯನ್ನು ಕಳೆದ ಕಳಂಕಿಣಿಯವಳು. ಯಾಕಪ್ಪ ಗಂಗಾಳ ವಿಷಯ ಕೇಳಿದಾಗ ಈ ರೀತಿ ಸಿಟ್ಟಿಗೆದ್ದೆ? ಹೌದಪ್ಪ. ಏನು ಮಾಡಿದಳು ನನ್ನ ಸೋದರಿ ಗಂಗಾ? ನಿನ್ನ ಸಹೋದರಿ ಗಂಗಾ ಏನು ಮಾಡಿದಳೆಂದು ಅವಳು ಬರೆದಿಟ್ಟ ಪತ್ರ ಮನೆಯಲ್ಲಿ ಬಂದು ಓದಪ್ಪ, ಓದು. ಆಗ ನಿನಗೆ ಅರ್ಥವಾಗುತ್ತೆ ನಿನ್ನ ತಂಗಿ ಮಾಡಿದ ಘನ ಕಾರ್ಯ. ಬಾರಪ್ಪ, ನಡೆ, ಮನೆಗೆ ಹೋಗುವಪ್ಪ, ಬಾ. ನಡೀರಿ ಅಪ್ಪಾಜಿ. ಭೀಮಪ್ಪ ನಾಯಕರಿಗೆ ಓಟು, ನಿಮ್ಗೆಲ್ಲರಿಗೆ ನೋಟು. ಭೀಮಪ್ಪ ನಾಯಕರಿಗೆ ಓಟು, ನಿಮ್ಗೆಲ್ಲರಿಗೆ ನೋಟು. ಬಾಡ್ಲಿ ತಿಂಡಿಗೆ ಮತ, ನಿಮ್ಗೆಲ್ಲರಿಗೆ ಹಿತ. ಬಾಡ್ಲಿ ತಿಂಡಿಗೆ ಮತ, ನಿಮ್ಗೆಲ್ಲರಿಗೆ ಹಿತ. ಇನ್ನೂ ಹೋದ್ರು ನಿಮ್ಗೆಲ್ಲರಿಗೆ ನೋಟು. ಭೀಮಪ್ಪನಿಗೆ ಓಟು, ನಿಮ್ಗೆಲ್ಲರಿಗೆ ನೋಟು. ಬಾಡ್ಲಿ ತಿಂಡಿಗೆ ಮತ, ನಿಮ್ಗೆಲ್ಲರಿಗೆ ಹಿತ. ಬಾಡ್ಲಿ ತಿಂಡಿಗೆ ಮತ, ನಿಮ್ಗೆಲ್ಲರಿಗೆ ಹಿತ. ನಾಯಕರಿಗೆ ಓಟು.
ಮಹಾಜನಗಳೇ, ಹಲೋ ಹಲೋ, ಕುಂತಂತ ನಿಂತಂತ ಮಹಾಜನಗಳೇ, ಕಳೆದ ಸಲ ನಾನು ಮಂಡಲ ಪಂಚಾಯತಿ ಚುನಾವಣೆಗೆ ನಿಂತಿದ್ದೆ. ನಿಂತು ಡಿಪಾಸಿಟ್ ಕಳ್ಕೊಂಡಿದ್ದೆ. ಗುಂಡಪ್ಪ ನಾಯಕ, ಸುಮ್ಮನೆ ಇದ್ದಿದ್ದಂಗೆ ಹೇಳ್ದೆ, ನಿನ್ಗೇನಾಯ್ತು? ಮತದಾನ ಬಾಂಧವರೇ, ಈ ಸಲನೂ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಸಲನೂ ಚುನಾವಣೆಗೆ ನಿಂತಿದ್ದೇನೆ. ಭಿಕ್ಷೆ ಬೀಳ್ಲಿಕ್ಕೆ ಗುಂಡಪ್ಪ ನಾಯಕ, ಒಂದ್ಸಲ ಏನೋ ಗೊತ್ತಾಗಲಿಲ್ಲ ನೋಡ್ಮನೆ. ಅದಕ್ಕೆ ನಿಮ್ಗೆಲ್ಲರಿಗೂ ನೀವೆಲ್ಲರೂ ಈ ನನ್ನ ಬಾಟ್ಲಿ ಚಿಹ್ನೆಗೆ ಮತ ಕೊಡಬೇಕು. ತತ್ತಿಂದ ಹೊಡಿಬೇಕು. ಗುಂಡಪ್ಪ ನಾಯಕ, ನೋಡು, ನನಗೆ ಕೋಪ ತರಿಸ್ಬೇಡ. ಆಯ್ತಾ ಆಯ್ತಾ ಮುಗಿತಲ್ಲ? ಎಲ್ಲ ನನ್ನ ಆತ್ಮೀಯ ಮತದಾರ ಬಂಧು ಭಗಿನಿಯರೇ, ಈ ಸಲನೂ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಬಂದಿದ್ದೇನೆ, ಬಾಗಿದ್ಯಾ ಸತ್ತವನೇ? ನಾನು ಪ್ರಚಾರ ಮಾಡ್ತಾ ಇದ್ದೆ ಇಲ್ಲಿ. ಭಿಕ್ಷೆ ಬಿಡು, ನಾನಲ್ಲ, ನೀನು ದೊಡ್ಡ ಬಡ್ಡಿ ಮಗನ. ಇದೆಲ್ಲ ಮಾತಾಡ್ಕೋಬೇಡ. ಎಲ್ಲ ನನ್ನ ಅಕ್ಕ ತಂಗಿಯರೇ, ನನ್ನ ತಾಯಂದಿರೇ, ಏನಾದ್ರೂ ಈ ಸಲಕ್ಕೆ ನನ್ನ ಚುನಾವಣೆಯಲ್ಲಿ ಆರ್ಸಿ ತಂದಿ ಅಂದ್ರೆ ನಿಮ್ಗೆಲ್ರಿಗೂ ಒಂದೊಂದ್ ಜೊತೆ ಸೀರೆ ರವಿಕೆ ಕೊಡ್ತೀನಿ. ಸೀರೆ ರವಿಕೆ ತಂದು ಕೊಡ್ತಾನಂತೆ. ಸೀರೆ ರವಿಕೆ ಕೈ ಹಿಡ್ದು ಹೆಂಡತಿ ಬದುಕಿರ್ಬೇಕಾದ್ರೇನೆ ಅವಳಿಗೂ ಒಂದು ಸೀರೆ ತಂದು ಕೊಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ನಿಮ್ಗೆಲ್ಲರಿಗೂ ಸೀರೆ ತಂದು ಕೊಡ್ತಾನಂತೆ. ಸೀರೆ. ಮತದಾನ ಬಾಂಧವರೇ, ನನ್ನ ಈ ಬಾಟ್ಲಿ ಜಿಲ್ಲೆಗೆ ನೀವೆಲ್ಲರೂ ಮತ ಕೊಟ್ಟು ನನಗೆ ಆರ್ಸಿ ತಂದೆ ಅಂದ್ರ ನಿಮ್ಗೆಲ್ರಿಗೂ ಲುಂಗಿ ದೋತ್ರ ತಂದು ಕೊಡ್ತೀನಿ. ಲುಂಗಿ ದೋತ್ರ. ನನ್ನ ಮಗನಿಗೆ ಓಡಾಕ ಲುಂಗಿ ಇಲ್ಲ, ಒಂದು ಗೊತ್ತಿಲ್ಲ, ಮತ್ತೆ ನಿಮ್ಗೆಲ್ರಿಗೂ ಲುಂಗಿ ತೊಟ್ಟೆ ತಂದು ಕೊಡ್ತೀನಿ. ನೋಡಿ, ಸ್ವಾಮಿಗೆ ಮತ ನೀಡಿ ಯಾರು ಆರಿಸಿ ತರಬೇಕಾಗಿ ಕಳ್ಕೊಂಡು ಸ್ವಾಮಿ ಬಂದಪ್ಪ ಮಂಗೆ ನಿಂತವ ಅಲ್ಲ. ಹಿತ ನಮ್ಮ ವಿರುದ್ಧ ಪಂಚಾಯತಿ ಎಲೆಕ್ಷನ್ಗೆ ಕಳ್ಕೊಂಡು ಸ್ವಾಮಿ ಬೇರೆ ನಿಂತಾನ. ಕಳ್ಕೊಂಡ ಸ್ವಾಮಿಯವರಿಗೆ ಮತ ನಿಮಗೆಲ್ಲರಿಗೂ ಹಿತ. ಅವ್ರ ಚಿಹ್ನೆ ಯಾವುದು? ಶಂಕ ಅವರ ಶಂಕ. ಮಗ ಶಂಕ ಉತ್ತಾನೆ ಕೂತ್ಕೊಳ್ಳಿ. ಬೆರೆತು ನನ್ನ ಮಗನಿಗೆ ಓಟ್ ಯಾರು ಹಾಕ್ಬೇಕು? ಶಂಕ ಉತ್ತಾನೆ ಕೂತ್ಕೊಳ್ಳಿ ಅವರು. ಏನ್ ನೋಡ್ತಾ ಇದ್ದೀರೋ? ಒದ್ರಿ ಒದ್ರಿ ಹೇಳ್ರು. ನಿಮಗೆ ಅವರ ಚಿಹ್ನೆ ಖಾಲಿ ಗ್ಲಾಸು. ಹಾಲು ಕುಡಿಯಕ್ಕೆ ಬರುತ್ತೆ, ಆಲ್ಕೋಹಾಲ್ ಕುಡಿಯಕ್ಕೆ ಬರುತ್ತೆ, ನೀರ್ ಕುಡಿಯಕ್ಕೆ ಬರುತ್ತೆ, ನೀರ್ ಕುಡಿಯಕ್ಕೆ ಬರುತ್ತೆ, ವಾಟರ್ ಕುಡಿಯಕ್ಕೆ ಬರುತ್ತೆ, ವಾಟರ್ ಕುಡಿಯಕ್ಕೆ ಬರುತ್ತೆ ಅಂತ ಹೇಳು. ಗುಂಡಪ್ಪ ನಾಯಕರಿಗೆ ಮತ. ನಿಮಗೆ ಗುಂಡಪ್ಪ ನಾಯಕರಿಗೆ ಮತ. ನೋಡ್ಗಿಟ್ ಅಂತ ಹೇಳಕ್ ಹೋಗ್ಬೇಡ ಮತ್ತೆ. ಆಯ್ತು, ಇಷ್ಟು ಸಾಕು. ಈ ಸಲ ಯಾಕೋ ಒಂದು ನಮೂನೆ ನೋಡಕತ್ತ ನಂಗೆ. ಈ ಜಾಗ ಖಾಲಿ ಮಾಡೋನು, ಮುಂದೆ ನೋಡ್ಯಾಕ ಹೋಗಲ್ಲ. ಏನು ಕಾವಿ ತೊಟ್ಟು ಕಳ್ಕೊಂಡು ಸ್ವಾಮಿ ಚುನಾವಣೆಗೆ ನಿಂತಾನ. ನನ್ನ ಮುಂದೆ ಕಾವಿ ತೊಟ್ಟು ಸನ್ಯಾಸಿ ಏನ್ ಆರಿಸಿ ಬರ್ತಾನ? ಓದಿರ ವಿಮತ್ ನಾಯಕನಿಗೆ ಮತ. ನಿಮ್ಗೆಲ್ರಿಗೆ ಆಯ್ತಾ? ವಿಮತ್ ನಾಯಕನಿಗೆ ಮತ. ನಿಮ್ಗೆಲ್ರಿಗೆ ಆಯ್ತಾ? ಗುಂಡಪ್ಪ ನಾಯಕ ಯಾವ ಕಡೆ ಹೊಂಟಾನ? ಈ ಕಡೆ ಹೊಂಟಾನಲ್ವಾ? ಹಾಗಾದ್ರೆ ನಾವು ಈ ಮನೆಗೆ ಹೋಗೋಣ. ನಡೀರಿ. ನಿಮ್ಮ ಆದನದಿಂದ ನಮ್ಮ ಮನೆ ನಮಗೆ ಒಪ್ಪಿಸಿ ದುರಂತ ಬದುಕನ್ನು ಅನುಭವಿಸುವಂತೆ ಮಾಡಿ ನನ್ನ ಅಣ್ಣ ಮತ್ತು ನಿನ್ನ ತಂಗಿ ಸಾವಿಗೆ ಕಾರಣದ
ನನ್ನ ಅತ್ತಿಗೆ ಸುನಿತಾಳಿಗೆ ತಕ್ಕ ಶಿಕ್ಷೆ ವಿಧಿಸಿದೆ. ಅವಳು ಮಾಡಿದ ಕರ್ಮಕ್ಕೆ ಅವಳಿಗೆ ತಕ್ಕ ಶಿಕ್ಷೆಯಾದರೂ ಆ ತ್ಯಾಗನನ್ನು ನನ್ನ ತಂಗಿಯನ್ನು ಬಲತ್ಕರಿಸಿದ ಅವಳು ಮುಗಿಸಿದ ಹೊರತು ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗಲಾರದು. ನನ್ನ ಅತ್ತಿಗೆಯನ್ನು ಒಂದು ತ್ಯಾಗರಾಜ್ ಜೀವದಾನ ನೀಡಲು ಕಾರಣ ನನ್ನ ತಾಯಿ ಸಾಯುವ ಮುನ್ನ ತನ್ನ ಮಗಳ ಸಾವಿಗೆ ಕಾರಣರಾದವರನ್ನು ತನ್ನ ಮಗಳು ಸತ್ತ ಸ್ಥಳದಲ್ಲಿ ಅವರನ್ನು ಸಾಯಿಸಬೇಕೆಂದು ನನ್ನಿಂದ ವಚನ ತೆಗೆದುಕೊಂಡಿದ್ದಳು. ಆದರೆ ಅವರನ್ನು ಒದ್ದು ನನ್ನ ತಂಗಿ ಸತ್ತ ಸ್ಥಳದಲ್ಲಿ ಸಾಯಿಸುವುದು ಅಸಾಧ್ಯ ಎಂದು ಯೋಚನೆ ಮಾಡಿ ಆ ತ್ಯಾಗರನಿಗೆ ಜೀವದಾನ ನೀಡಿ ನಿನ್ನ ಅತ್ತಿಗೆಯನ್ನು ನನ್ನ ತಂಗಿ ಸತ್ತ ಸ್ಥಳದಲ್ಲಿ ಪ್ರಪಾತದಲ್ಲಿ ನೂಕಿ ಸಾಯಿಸಿದ್ದು. ನಿಮ್ಮಿಂದ ಜೀವದಾನ ಪಡೆದ ತ್ಯಾಗರಾಜ್ ನಿಮ್ಮನ್ನು ಕೊಲ್ಲಲು ಹೊಂಚು ಹಾಕಿದರೆ ಮಹೇಶ್, ಆ ತ್ಯಾಗ ನನ್ನನ್ನು ಕೊಲ್ಲೋದಕ್ಕಿಂತ ನಿನ್ನ ತಂದೆ ಮತ್ತು ಜಸ್ಟಿಸ್ ನಾಗೇಶ್ ಅನ್ನು ಕೊಲ್ಲಲು ಸಮಯ ಕಾಯುತ್ತಿದ್ದಾನೆ. ತ್ಯಾಗರಾಜ್ ನನ್ನ ತಂದೆ ಮತ್ತು ನಾಗೇಶ್ವರ ಕೊಲೆ ಮಾಡಲು ಕಾರಣ ಅವರು ಮಾಡಿದ ತ್ಯಾಗರನ ತಂದೆ ಆದ ಕೇಡಿ ಕಾಮರಾಜ್ಗೆ ಸಾವಿಗೆ ಕಾರಣ ಎಂದು ತಿಳಿದು ಅವರಿಬ್ಬರನ್ನು ಒಂದೇ ಸಲ ಕೊಲ್ಲುವುದನ್ನು ಪಣ ತೊಟ್ಟು ನಿಂತಿದ್ದಾನೆ. ನಾಗೇಶ್ ಅವನು ಹುಡುಕಲು ಊರು ಅಲೆಯುತ್ತಿದ್ದಾನೆ. ಅವನಿಗೇನು ಗೊತ್ತು ನಾಗೇಶ ತನ್ನ ಪಕ್ಕದ ಹಳ್ಳಿಯ ತನ್ನ ಮಗನೊಂದಿಗೆ ಸುಖವಾಗಿ ಇರುವನೆಂದು. ಗೌತಮ್ ನಾಗೇಶ್ವರ ಸುಖ ಮೇಲೆ ನನ್ನ ತಂಗಿ ಗಂಗಾ ಅವರ ಮನೆಯಲ್ಲೇ ಇರುವಳು. ಅಂದ್ರೆ ಮಹೇಶ್, ನನ್ನ ತಂಗಿ ಗೌತಮನ್ನು ಪ್ರೀತಿಸಿದಳು. ಮನೆಯಲ್ಲಿ ಹೇಳಿದರೆ ರಾದಂತವಾಗಬಹುದೆಂದು ಹೆದರಿ ಮನೆಯಿಂದ ಓಡಿ ಹೋಗಿ ಗೌತಮನೊಂದಿಗೆ ಯುವವಾಗಿದ್ದಾಳೆ ಅಂತ ಅನಿಸಿಕೆ ಸರ್. ಏನೇ ಆಗಲಿ ನಾನು ತಂದೆಯೊಂದಿಗೆ ಹೋಗಿ ನಾಗೇಶ್ವರ ಮನೆಗೆ ಹೋಗಿ ಎಲ್ಲ ವಿಷಯವನ್ನು ವಿಚಾರಿಸುತ್ತೇನೆ. ಆಗ್ಲಿ ಮಹೇಶ್, ಹಾಗೆ ಮಾಡು. ಎಲ್ಲಿ ನಿಮ್ಮ ತಂದೆಯವರು? ತಂದೆಯನ್ನು ಹೊರಗಿಲ್ಲ ಹೋಗಿರಬೇಕು. ಹಾಗಾದ್ರೆ ನಾನು ಬರ್ತೇನೆ. ಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು ಭೀಮಪ್ಪ ನಾಯಕ ಹಾಗೂ ದುಂಡಪ್ಪ ನಾಯಕ ಈ ಸಲವೂ ಸೋತು ತಮ್ಮ ಇದ್ದ ಗಂಟ ಡೆಪಾಸಿಟ್ ಕಳೆದುಕೊಂಡಿದ್ದಾರೆ. ಅವರ ಪ್ರತಿಸ್ಪರ್ಧಿಯಾಗಿರುವ ಗಳಕೊಂಡ ಸ್ವಾಮಿಯವರು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಗಳಕೊಂಡ ಸ್ವಾಮಿಯವರು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಬೇಡಪ್ಪ ಬೇಡ, ಇನ್ನು ಮುಂದೆ ಈ ಚುನಾವಣೆ ಸಮಾಸನೂ ಬೇಡ. ಡಿಪಾಸಿಟ್ ಕಳ್ಕೊಂಡದಲ್ಲ, ಇದು ಮರ್ಯಾದೆನೂ ಕಳ್ಕೊಂಡ್ಬಿಟ್ಟೆ. ಬೇಡಪ್ಪ ಬೇಡ, ಈ ಚುನಾವಣೆ ಸಹವಾಸನೂ ಬೇಡ ನನಗೆ. ಈ ಚುನಾವಣೆ ಎಂಬ ಜೂಟ್ನಾಗ ನಾ ಸೋತು ಬಿಟ್ಟೆ. ರೊಕ್ಕ ಹಂಚಿದೆ, ಸರಾಯಿ ಹಚ್ಚಿದೆ, ಸಾಲ ಮಾಡಿದೆ. ಸಾಲಗಾರನ ಕಾಟ ತಾಳಿಕ್ಕಾಗದೆ ಹಿಂದಿನ ಬಾಗಿಲಿಂದ ಯಾರೂ ಕಾಣ್ದಂಗೆ ಹಂಗೆ ಓಡ್ ಬಂದ್ಬಿಟ್ಟಿವ್ನಿ. ಸಾಕಪ್ಪ ಸಾಕು. ಚುನಾವಣೆಯಿಂದಲೇ ಅಲ್ವೇ ನಾವು ಚಡ್ಡಿ ದೋಸ್ತರಾಗಿದ್ದು, ವೈರಿಗಳಾಗಿದ್ದು. ಹಾಗಾಗಿ ಚುನಾವಣೆಯಲ್ಲಿ ಈ ರೀತಿ ಎಲ್ಲ ಹೋಗಿ ತಂದಿರ್ತಕ್ಕಂಥ ನಮ್ಗೇನ್ ಗೊತ್ತೋಯಪ್ಪ. ಎಂತ ನಮ್ ಗೆಳತನ ಇತ್ತು, ಹಂಗಂದೆ ಹಣ್ಣಲ್ಲೇ ಹಾಕ್ತಿದ್ವಲ್ಲ ನಾವು. ಏನಲ್ಲ ಹೊಂಡೆ ಎಲ್ಲ ನೋಡ್ತಿದ್ವಿ. ಹಾಕೊಂಡು ಹೋಗ್ಲಿ. ಇನ್ನು ಈ ದೇಶನೂ ಬೇಡ, ಈ ಚುನಾವಣೆನೂ ಬೇಡ. ಏನಿದ್ರು ನಮ್ಮಿಬ್ರು ಮಕ್ಕಳನ್ನ ಮದುವೆ ಮಾಡಿ
ಮೊಮ್ಮಕ್ಕಳನ್ನ ಹಾಸ್ಕೊಂತ ಗಟ್ಟಿನಲ್ಲಿ ಕುಂದ್ರು ಏನಂತೀಯ ತುಂಡೆ ಹಂಗ ಮಾಡ್ಬಿಡು. ಈ ಸವಾಸ ಮತ್ತು ಯಾವ ತಾಲೂಕು ಮಾಡಕ್ ಹೋಗ್ಬೇಕಪ್ಪ ನಾವು. ಆಯ್ತು ತುಂಡೆ ಈಗ ಒಂದಲ್ಲ ಬುದ್ಧಿ ನಿಮ್ಗ ಮುಂದ್ಕ ಮಂಗೆ ಆಗಲ್ಲ. ಮಗನ ಗೋಪಿ ಯಾವಾಗ ಮದುವೆ ಮಾಡ್ಕೊಂಡೆ ಮಗನ? ನೀನು ಹೇಳ್ದೆ ಕೇಳಿ ಎಷ್ಟರ ಹೇಳು ನಿನ್ಗೆ. ಈ ಬಿಡೋ ಚಳಿ ನನ್ನ ತಡ್ಕೊಳಕ್ ಆಗಿಲ್ಲ. ಅಲ್ಲ ನೋಡ ಬಿಡ ಟಾಪ್ 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 ಅಂತ ಅಕ್ಕ ಮದುವೆ ಮಾಡ್ಕೊಂಡ್ ಬಂದ್ರು. ಚಪ್ 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 ಏನದು ಹಣ್ಣಿನ ಸರಿಯಾಗಿ ಹೇಳೋದಪ್ಪ. ಏನು ಟಪ 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 ಟಪ್ ಟಪ್ ಅಂತೀಯಲ್ಲ ನೀನು. ಹೇಳ ಮಗಳ ರಾಗ, ನೀನು ನನಗೆ ಹೇಳ್ದ ನೀನು ಮುಗಿಸ್ಕೊಂಡ್ಬಿಟ್ಟೆ ಬಂದು ನನ್ನ ರೊಕ್ಕ ಸ್ವಲ್ಪ ಉಳಿಸಿದ್ದೀನಿ. ನೀನು ಮಾನ ಮರ್ಯಾದೆ ಬಿಟ್ಟರು ಪರವಾಗಿಲ್ಲ, ನನ್ನ ರೊಕ್ಕ ಉಳಿತಾವ ಸ್ವಲ್ಪ. ಒಂದು 5-6 ಏಯಪ್ಪ ಮಾನ ಮರ್ಯಾದೆ ಅಂತೂ ನಾನು ನಿನ್ನ ಮಗಳಿಲ್ಲ. ಅದಕ್ಕ ಉಪ್ಪು ಖಾರ ತಿಂದು ಹುಳಿದು ನಮಗೂ ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕ ಮಾಡ್ಕೊಂಡ್ ಬಂದ್ಬಿಟ್ಟಿವಿ. ಏನ್ ತಡ್ಕೊಳಕ್ಕಾಗಿಲ್ಲ ಮದುವೆ ಮಾಡ್ಕೋದು. ಹಾ ಈ ಮುದ್ದೆ ಹೇಳ್ಬಾರ್ದಾಗಿತ್ತ ತೊಳ್ಕೊಳಕ್ ಆಗುದಿಲ್ಲ ಯಪ್ಪ ಅಂತಕೊಂಡು. ನಂಗೆ ಇಷ್ಟ ಬಿಡ್ತಿದ್ದ ನಿಮ್ಗೆ ಹಾಗೆ. ಇಷ್ಟು ದಿನ ನಿನ್ನ ಮುಂದೆ ಕುತ್ಕೊಂಡು ಹೋಗ್ಕೊಂಡಿದ್ದಲ್ಲ ಯಪ್ಪ. ನಂಗೆ ತೊಳ್ಕೊಳಕ್ ಆಗಿಲ್ಲ ನೀ ಹೇಳೇ ಇಲ್ಲಲ್ಲಪ್ಪ. ಈ ಮುದೋಡಿಯಾಗ ಅರ್ಥ ಆಗುದಿಲ್ಲ ಇಲ್ಲ ಕೇಳುವಂತು ಇನ್ ಮುಂದ ನೀವಿಬ್ರು ಜಗಳ ಆಡೋದ್ ಬಿಟ್ಟು ಹೆಂಡತಿ ದೋಸ್ತ ಆಗಿರ್ಬೇಕು ನೋಡ. ಹೋಗಿವೆಲ್ಲ ಬಂದವಪ್ಪ ಮತ್ತೆಂತ ಚಡ್ಡಿ ಹಾಕೊಂಡು ಈಗ ಆಗ್ಲಿಯಪ್ಪ. ಏನಿದ್ರು ಇವತ್ತು ಯಾವ ವಾರ? ಶನಿವಾರ. ನಾಳೆ ಭಾನುವಾರ. ಮನ್ಯಾಗ ಬಂದ್ರೆ ಕಚ್ಚ ಕಚ್ಚ ಕೊಯ್ತೀನಿ, ಕಚ್ಚ ಕಚ್ಚ ಕುಡಿಯೋದು. ಏನ್ ಮಾಡೋದು? ಕಚ್ಚ ಕಚ್ಚ ನಮ್ದು ಗಟ್ಟ ಗಟ್ಟನು ಹೌದು, ಕಚ್ಚ 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 ಕುಡಿಯೋದು. ಏನ್ ಮಾಡ್ತೀಯ? ನಿಮ್ಗೆ ಯಾವ್ದು ಬೇಕು? ಗಟ್ಟ ಗಟ್ಟನೇ ಬೇಕು. ಹೌದಲ್ಲ, ಹಾಗೆ ಮಾಡೋಣ. ಹಂಗೆ ಏನ್ ಮಾಡೋಣ? ಹೊಡಿ 9 ಹೊಡಿ 9 ಊರ ಕೋಳಿಗೆ ಖಾರ ಮಸಾಲೆ. ನಾನು ಈ ವಿಷಯವನ್ನ ಬಹಿರಂಗಪಡಿಸಲೇಬೇಕು. ಇವಳನ್ನು ನೋಡಿದರೆ ನನ್ನ ಕರುಣೆ ಕಿತ್ತು ಬರುತ್ತದೆ. ಈ ಸಮಾಜದ ದೃಷ್ಟಿಯಲ್ಲಿ ಇವಳು ನನ್ನ ಪರಿಚಾರಿಕೆ. ಆದರೆ ಅಂತರಂಗದಲ್ಲಿ ಇವಳು ನನ್ನ ಸೊಸೆ. ಹೌದು, ನಾನು ಹಾಗೆ ಮಾಡಲೇಬೇಕು. ನಾನು ಇದನ್ನು ಬಹಿರಂಗಪಡಿಸಬೇಕು. ನನಗಿರುವುದು ಇದು. ನೀವು ಏನೋ ವಿಚಾರ ಮಾಡುತ್ತಿರುವ ಹಾಗಿದೆ ಡ್ಯಾಡಿ. ಇತ್ತೀಚೆಗೆ ನೀವು ತುಂಬಾ ವೀಕ್ ಆಗಿ ಮನಸ್ಸಿನಲ್ಲಿ ಏನೇನೋ ಭೇದ ಮುಚ್ಚಿಟ್ಟುಕೊಂಡು ಬರುಗುತ್ತಿರುವಿರಿ. ನಿಮ್ಮ ಮನಸ್ಸಿನಲ್ಲಿರುವ ಆ ಮನೋವೇದನೆ ಏನು ಅಂತ ನಾನು ತಿಳಿದುಕೊಳ್ಳಬಹುದೇ? ಅಥವಾ ಏನಾದರೂ ಇದರಲ್ಲಿ ರಹಸ್ಯವಿದೆ? ಹೌದು ಮಗು, ಇದರಲ್ಲಿ ಅಡಗಿರುವ ರಹಸ್ಯವೇನೆಂಬುದನ್ನು ನಾನು ಬಹಿರಂಗಪಡಿಸುತ್ತೇನೆ. ಆದರೆ ಅದನ್ನು ಕೇಳಲು ನೀನು ಕಂಟ್ರೋಲ್ ಮಾಡಿಕೊಂಡರೆ ಮಾತ್ರ ನಾನು ಅದನ್ನು ಬಹಿರಂಗಪಡಿಸುತ್ತೇನೆ. ನಾನು ಕಂಟ್ರೋಲ್ ಮಾಡಿಕೊಳ್ಳುವಂತ ವಿಷಯ ಏನಿರ್ಬೋದು ಡ್ಯಾಡಿ? ನೋಡು ಮಗು, ಈ ಬದುಕು ಎನ್ನುವುದು ನಶ್ವರ, ಅದು ಚಿರಾಯು ಅಲ್ಲ.
ಈ ಪ್ರಪಂಚದಲ್ಲಿ ಮಾನವ ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಈ ಹುಟ್ಟು ಸಾವುಗಳ ನಡುವೆ ಬದುಕು ಒಂದು ನಶ್ವರ ಎಂಬಂತೆ ಈ ಲೋಕದಲ್ಲಿ ನನ್ನ ಜೀವನವು ಒಂದು ಕೆಲವೇ ದಿನ ಮಾತ್ರ. ಏನು ನೋಡ್ತಿರ್ವಿ ನೀವು? ನೀವು ಕೆಲವು ದಿನದ ಅತಿಥಿಗಳೇ? ಹೌದು ಮಗು, ನನಗೆ ಬ್ಲಡ್ ಅದು ಲಾಸ್ಟ್ ಡೇ. ನಾನು ಬದುಕೋದು ತುಂಬಾ ಕಷ್ಟ ಅಂತ ಡಾಕ್ಟರ್ ಹೇಳಿದ್ದಾರಪ್ಪ. ನಾನು ಎಂತ ಘೋರ ವಾರ್ತೆಯನ್ನು ಕೇಳುತ್ತಿರುವೆ ನಡಿ. ನಾನು ಎಂತ ಘೋರ ವಾರ್ತೆಯನ್ನು ಕೇಳುತ್ತಿರುವೆ ನಡಿ. ಸರ್, ನಿಮ್ಮಂಥ ತ್ಯಾಗಮಯಿ ಕರುಣಾಮಯಿಗೆ ಇಂಥ ಕಾಯಿಗೆ ಇದು ಇಂಥ ನ್ಯಾಯ ಸರ್. ಅನ್ಯಾಯ ಅಲ್ವಾ ಇದು? ಕಂದ, ನನ್ನ ಮಾತನ್ನು ಕೇಳಿಸಿಕೊಂಡೆಯಾ? ಡ್ಯಾಡಿ, ಇವಳು ಗಂಗಾ ಅಂತ ನಿಮಗೆ ಹೇಗೆ ಗೊತ್ತಾಯಿತೆಂದು ನಿನಗೆ ಆಶ್ಚರ್ಯವಾಗಿರಬಹುದಲ್ಲವೇ? ನಾನು ಮೊನ್ನೆಯಷ್ಟೇ ನನ್ನ ಸ್ನೇಹಿತನ ಮನೆಗೆ ಹೋದಾಗ ಅವನ ಮಗಳು ನಿಮ್ಮಿಬ್ಬರ ಕ್ಲಾಸ್ಮೇಟ್ ಶ್ವೇತಾ, ನೀವಿಬ್ಬರು ಪ್ರೇಮಿಗಳೆಂಬ ವಿಷಯವನ್ನ ನನಗೆ ತಿಳಿಸಿತು. ನೀನು ವಿದೇಶಕ್ಕೆ ಹೋಗುವಾಗ ವಿಮಾನ ಅಪಘಾತದಲ್ಲಿ ಮಡಿದ ವಿಷಯವನ್ನು ಅಲ್ಲಿಯೇ ನೀನು ವಿದೇಶಕ್ಕೆ ಹೋಗುವಾಗ ಅಲ್ಲಿಯೇ ಮದುವೆಯಾಗಿದ್ದೀಯ ಎಂಬ ಆರೈಕೆಯ ಮಾತನ್ನು ಗಂಗಾಳಿಗೆ ತಿಳಿಸಿತು. ಇದರಿಂದ ದಿಗ್ಭ್ರಾಂತಗೊಂಡ ಗಂಗಾ ಯೌವನದಲ್ಲಿ ಮಾಡಿದ ತಪ್ಪಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟವಳನ್ನು ನಾನು ಕರೆದುಕೊಂಡು ಬಂದು ಮಗಳಂತೆ ರಕ್ಷಣೆ ಮಾಡಿ. ಆದರೆ ಗಂಗಾ ತಾಳಿ ಇಲ್ಲದೆ ತಾಯಿಯಾಗುವ ಪರಿಸ್ಥಿತಿಯಲ್ಲಿದ್ದಾಗ ಸಮಾಜದ ನಿಂದನೆಗೆ ಗುರಿಯಾಗುವ ಭೀತಿಯಿಂದ ದಾರಿ ಕಾಣದೆ ನಿನ್ನ ತಾಯಿಯ ಮಾಂಗಲ್ಯವನ್ನು ಕಟ್ಟಿಕೋ ಎಂದು ಹೇಳಿ ಸಮಾಜದ ಮುಂದೆ ಇವಳು ನನ್ನ ಪರಿಚಾರಿಕೆ ಸತಿ ಎಂದು ಹೇಳಿದ ಮಗಳಂತೆ ಜೋಪಾನ ಮಾಡಿದ ಈ ಗಂಗಾ ನನ್ನ ಸೊಸೆಯಾಗಿ ನಿಂತಿದ್ದಾಳೆ. ನನ್ನ ಸೊಸೆಯಾಗಿ ನಿಂತಿದ್ದಾಳೆ. ಈ ಮಗುವಿಗೆ ಜನ್ಮದಾತ ನೀನಪ್ಪ, ಜನ್ಮದಾತ ನೀನು. ಹೌದು ಡ್ಯಾಡಿ, ಹೌದು. ಈ ಮಗುವಿಗೆ ಜನ್ಮದಾತ ನಾನು ಡ್ಯಾಡಿ, ನಾನೇ ಡ್ಯಾಡಿ. ನಿಮ್ಮಂತ ತ್ಯಾಗಮಯಿ ತಂದೆಯನ್ನು ಪಡೆಯಲು ನಾನು ಪುಣ್ಯವಂತ ಡ್ಯಾಡಿ, ನಾನು ಪುಣ್ಯವಂತ. ಗಂಗಾ, ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸು ಗಂಗಾ, ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸು ಗಂಗಾ. ಇದನ್ನ ಕ್ಷಮಿಸೋ ಮಾತೇನಿದೆ ಹೇಳಿ? ಎಲ್ಲವೂ ಕೂಡ ಆ ಗಿರಿಯಾಟ ಅಷ್ಟೇ. ಗಂಗಾ, ಮಗು ಗಂಗಾ. ತಂಗಿ ಗಂಗಾ, ನೋಡಿ ಮಗಳೇ, ಜೀವನದಲ್ಲಿ ತಪ್ಪು ಮಾಡಿದರೆ ಈ ರೀತಿ ಪಶ್ಚಾತ್ತಾಪ ಪಡಬೇಕಾಗ್ತದೆ. ನೋಡಿ, ಯಾವತ್ತು ತಪ್ಪು ಮಾಡಬೇಕಾದ್ರೆ ಈ ವಿಚಾರಿಸಿ ಮಾಡಬೇಕು. ಒಳ್ಳೆಯ ಆದರ್ಶದ ಮಾತನ್ನೇ ಹೇಳಿದ್ರಿ ನೀವು. ನನ್ನ ಸಾಹೇಬ್ರೆ ಸರ್ ಅಂತ ಕರೆಯುವ ನನ್ನ ಆತ್ಮೀಯ ಗೆಳೆಯ ರಾಮು ಒಬ್ಬನೇ ಆಗಿದ್ದ. ಹೌದು ಸರ್, ನಾನೇ ರಾಮು, ನಿಮ್ಮ ಜವಾನ್ ರಾಮು. ಗೌತಮ್, ನೀನು ರಾಮು ಯಾರು ಅಂತ ಕೇಳ್ತಾ ಇದೆಯಲ್ಲ, ಇವನೇ ನನ್ನ ಆಪತ್ ಬಾಂಧವ ರಾಮು. ಇವನು ಸಮಯಕ್ಕೆ ಸರಿಯಾಗಿ ಬಾರದೇ ಇದ್ದರೆ ನಾನು ಆ ಪಟುಕನಿಂದ ಬಲಿಯಾಗುವುದು ಖಂಡಿತ ಇತ್ತು ರಾಮು, ಇತ್ತು. ಹೌದು ಹೌದು ಸರ್, ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಪಟ್ಟಿದೆ, ತುಂಬಾ ಸಂತೋಷ. ನಾಗೇಶ್
ತಂದೆ ಕಾಮರಾಜನ ಗುಂಡಿಗೆ ಬಲಿಯಾಗಬೇಕಾದವನು ಎಂದು ಈ ತ್ಯಾಗರಾಜನ ಗುಂಡಿಗೆ ಬಲಿಯಾಗಲೇಬೇಕು. ಅಂದು ನಮ್ಮ ಸಾಹೇಬರ ಹೆಂಡತಿಯನ್ನು ಕೊಲೆ ಮಾಡಿ ನಮ್ಮ ಸಾಹೇಬರನ್ನು ಕೊಲೆ ಮಾಡಲು ಯತ್ನಿಸಿದ ಆ ಕಾಮರಾಜನಿಗೆ ಕಳಿಸಿದ ದಾರಿಯಲ್ಲಿ ನಿನ್ನನ್ನು ಕಳಿಸಬೇಕಾಗುತ್ತದೆ. ಎಚ್ಚರ. ವಾ ವಂಡ. ಅಂತೂ ನನ್ನ 2 ಸೇಡಿನ ಬೇಟೆಗಳು ಒಂದೇ ಕಡೆ ಸಿಕ್ಕಿದ್ದಕ್ಕೆ ತುಂಬಾ ಸಂತೋಷ. ಮೊದಲು ನಿಮ್ಮ ಕೊಲೆ, ನಂತರ ಸುಪುತ್ರನ ಕೊಲೆ. ಇವಳು ನಾನಿಷ್ಟು ಜನರೇ ನಾಗರಾಜ್, ನಿನ್ನಿಂದ ಸಾಯಲು ನಾವೇನು ಹೇಳಿಗಲ್ಲಲ್ಲ. ನಮ್ಮನ್ನು ಕೊಲ್ಲಲು ಬಂದ ನೀನು ಮಸಣ ದಾರಿ ಸೇರಬೇಕು. ನಮ್ಮ ಬೆನ್ನನ್ನು ನಾಶ ಮಾಡಲು ಪ್ರಯತ್ನಿಸಿದ ಈಗ ಆ ಪರಮಾತ್ಮ ನಲ್ಲಿಗೆ ನೋಡುತ್ತಿರುವಿರಂತೆ ಯಾರು ಮಸಣಕ್ಕೆ ಸೇರುತ್ತಾರೆ, ಯಾರು ಪರಮಾತ್ಮನಲ್ಲಿ ಸೇರುತ್ತಾರೆ. ಏನು ಮುಖ ಮುಖ ನೋಡುತ್ತಿರುವಿರಾ? ಅವರಿಬ್ಬರನ್ನು ಹಿಡಿದುಕೊಳ್ಳಿ. ಹಾಕಿದ ಎಂಜಲು ತಿನ್ನುವ ನಾಯಿಗಳೇ ಬಿಟ್ಟು ಬಿಡ್ರು. ಮಹೇಶ್, ಗೌತಮ್, ಮೊದಲು ಈ ನಿಮ್ಮ ಧನುಮದಾಸರ ಕೊಲೆ, ನಂತರ ನಿಮ್ಮ ಕೊಲೆ. ರಾಮು, ಅಂದು ನನ್ನ ತಂದೆಯನ್ನು ಕೊಂದೆ ಎಂದು ನನ್ನ ಗುಂಡಿಗೆ ಬಲಿಯಾಗಲೇಬೇಕು. ಇದೇನು ಮಾಡಿಕೊಡಿ ರಾಮು, ಈ ನಾಗೇಶ್ ರಾವ್ ನಿನ್ನ ಜೀವ ಕಾಪಾಡಿದಾನೆ ಎಂದು ಹೆಮ್ಮೆ ಪಡಬೇಡ. ಈಗ ನಿನ್ನ ಸರದಿ. ನಾನು ನಿನ್ನ ಭ್ರಾತ್ಯು ಶಿವರಾಜ್. ನೀನು ಶಿವರಾಜ್ ಅಲ್ಲ, ಪ್ರೈವೇಟ್ ಡಿಟೆಕ್ಟಿವ್ ಏಜೆಂಟ್ ರಾಕೇಶ್ ಕುಮಾರ್. ನನ್ನ ತಂಗಿನ ರೇಷ್ಮನನ್ನು ಬಲತ್ಕರಿಸಿ ಅವಳಿಗೆ ಹತ್ಯೆಗೆ ಕಾರಣ ಆದ ನಿನಗೆ ನನ್ನ ಪರವಾಗಿ